ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಈ ಸಮಾಜದ ಸಮತೋಲನದಲ್ಲಿ ಎಲ್ಲ ವೃತ್ತಿಗಳ ಪಾತ್ರ ಇದೆ. ಒಂದೊಂದು ವೃತ್ತಿಯೂ ಕೂಡ ಸಮಾಜದ ಸಮತೋಲನದಲ್ಲಿ ಮತ್ತು ಆರ್ಥಿಕ ವ್ಯವಸ್ಥೆಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದೆ. ಈ ಹಿನ್ನೆಲೆಯಲ್ಲಿ ಅಭಿವೃದ್ಧಿಯ ವೇಗದ ಧಾವಂತದಲ್ಲಿ ನಮ್ಮ ಸಮಾಜದಲ್ಲಿ ಹೊಸ ಹೊಸ ಆವಿಷ್ಕಾರಗಳು, ಹೊಸ ಹೊಸ ಸೌಲಭ್ಯಗಳು ಹುಟ್ಟಿಕೊಂಡವು. ಈ ಸೌಲಭ್ಯಗಳು ಹುಟ್ಟಿಕೊಂಡ ನಂತರ ಟ್ರಾವೆಲಿಂಗ್ ಅನ್ನೋದು ಕೂಡ ಪ್ರಾಮುಖ್ಯ ವಿಷಯವಾಯಿತು ಮತ್ತು ಅವಶ್ಯಕತೆಗಳಲ್ಲಿ ಒಂದಾಯಿತು. ಟ್ರಾವೆಲ್ ಅಂದ ಕೂಡಲೇ ವಾಹನಗಳು ಬಂತು. ವಾಹನಗಳು ಬಂದ ಕೂಡಲೇ ಅಲ್ಲಿ ದುರಸ್ತಿ ಎನ್ನುವಂಥ ವಿಚಾರಗಳು ಕೂಡ ಬಂತು. ದುರಸ್ತಿ ಅಂದಾಗ ಒಂದು ವೃತ್ತಿಯೂ ಕೂಡ ಉಗಮ ಆಯಿತು. ಅದೇ ಗ್ಯಾರೇಜ್ ವೃತ್ತಿ ಮತ್ತು ಗ್ಯಾರೇಜ್ ಮಾಲಕತ್ವ. ಈ ಗ್ಯಾರೇಜ್ ಮಾಲಕತ್ವ ಮತ್ತು ವೃತ್ತಿ ಇದು ಸರಿಸಮಾಂತರವಾಗಿ ಬೆಳೆದು ಬಂದು ಒಂದು ಸಂಘಟನೆಯ ಮೂಲಕ ಆ ವೃತ್ತಿಯಲ್ಲಿ ಒಂದಷ್ಟು ಗೌರವ ಮತ್ತು ಆ ವೃತ್ತಿಯಲ್ಲಿ ಒಂದು ಸಮುದಾಯದ ಸೇವೆ ಮತ್ತು ವೃತ್ತಿಯಲ್ಲಿ ಒಂದಷ್ಟು ಸಮಸ್ಯೆಗಳ ಪರಿಹಾರ ಮತ್ತು ಸವಾಲುಗಳ ಎದುರಿಸುವಿಕೆ ಇದು ಪ್ರಾಮುಖ್ಯವಾದಂಥ ಸ್ಥಾನವನ್ನು ಪಡೆದುಕೊಂಡು ಆ ವೃತ್ತಿಗೆ ಒಂದು ರೂಪವನ್ನು ಕೊಟ್ಟಿತು. ಆ ವೃತ್ತಿಯ ಸಂಘಟನೆಗೆ ಒಂದು ರೂಪವನ್ನು ಕೊಟ್ಟಿತು. ಆ ವೃತ್ತಿಯ ಸಂಘಟನೆಯ ಮೂಲಕ ಕೇವಲ ವೃತ್ತಿಯ ನಿಷ್ಠೆ ಮಾತ್ರ ಅಲ್ಲ, ವೃತ್ತಿಯ ಸಮಸ್ಯೆಗಳಿಗೆ ಸ್ಪಂದಿಸುವುದು ಮಾತ್ರ ಅಲ್ಲ, ಸಮುದಾಯದ ಒಳಿತಿಗೂ ಕೂಡ ಸ್ಪಂದಿಸುವಂತಹ ಯೋಚನೆಯನ್ನು ಕೈಗೊಂಡಿತು. ಇದಕ್ಕೆ ಮಾದರಿಯಾಗಿ ನಿಲ್ಲುವಲ್ಲಿ ಗ್ಯಾರೇಜ್ ಮಾಲಕರ ಅಸೋಸಿಯೇಷನ್ ಉಡುಪಿ ಜಿಲ್ಲೆ ಒಂದು ಮಹತ್ತರವಾದಂಥ ಕೆಲಸವನ್ನು ಮಾಡಿತು ಮತ್ತು ಶ್ಲಾಘನೆಗೂ ಪಾತ್ರವಾಯಿತು. ಮತ್ತು ಉಡುಪಿ ಗ್ಯಾರೇಜ್ ಮಾಲಕರ ಅಸೋಸಿಯೇಷನ್ ಕೆಲವೊಂದು ಮಾದರಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇಡೀ ರಾಜ್ಯದಲ್ಲಿಯೇ ಮಂಚೂಣಿಯಲ್ಲಿ ನಿಂತು ಕೆಲಸವನ್ನು ಮಾಡ್ತಾ ಇದೆ. ಬನ್ನಿ, ಗ್ಯಾರೇಜ್ ಮಾಲಕರ ಅಸೋಸಿಯೇಷನ್ ಸ್ಥಾಪನೆ ಮತ್ತು ಅದರ ಚಟುವಟಿಕೆಯ ಹಿಂದಿನ ಉದ್ದೇಶಗಳೇನು ಮತ್ತು ಅದರ ಚಟುವಟಿಕೆಗಳೇನು ಮತ್ತು ಗ್ಯಾರೇಜ್ ಮಾಲೀಕರು ಎದುರಿಸುತ್ತಿರುವಂತಹ ಸಮಸ್ಯೆಗಳೇನು, ಸವಾಲುಗಳೇನು, ಮುಂದಿನ ದಿನಗಳಲ್ಲಿ ಒಂದು ಅವರ ಗ್ಯಾರೇಜ್ ಮಾಲಕರ ಒಂದು ವೃತ್ತಿಗೂ ಕೂಡ ಗೌರವ ಸ್ಥಾನಮಾನಗಳು ಸರ್ಕಾರಿ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಸಲ್ಲಿಕೆಯಾಗಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಮತ್ತು ಅವರ ಸಂಘಟನೆಯ ಚಟುವಟಿಕೆಗಳ ವಿವರವನ್ನು ಮತ್ತು ಸಮುದಾಯದ ಪರವಾಗಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳ ವಿವರವನ್ನು ನೀಡುವ ಸಲುವಾಗಿ ನಮ್ಮೊಂದಿಗಿದ್ದಾರೆ ಉಡುಪಿ ಗ್ಯಾರೇಜ್ ಮಾಲಕರ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರಾದಂಥ ರೋಷನ್ ಕರ್ಕಡ ಕಾಪು ಅವರು. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ನಮಸ್ಕಾರ ಮಾನ್ಯ ರೋಷನ್ ಕರ್ಕಡ ಅವರು. ಮತ್ತೋರ್ವ ಅತಿಥಿಯಾದಂಥ ಮಂಜುನಾಥ್ ಮಣಿಪಾಲ್ರವರು, ಪ್ರಧಾನ ಕಾರ್ಯದರ್ಶಿ ಗ್ಯಾರೇಜ್ ಮಾಲಕರ ಅಸೋಸಿಯೇಷನ್ ಉಡುಪಿ ಜಿಲ್ಲೆ. ಅವರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಸರ್, ತಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಮಾನ್ಯ ಮಂಜುನಾಥ್ ಮಣಿಪಾಲ್ರವರೇ, ಗ್ಯಾರೇಜ್ ಮಾಲಕರ ಅಸೋಸಿಯೇಷನ್ ಇದರ ಸ್ಥಾಪನೆಯ ಹಿಂದಿನ ಉದ್ದೇಶಗಳೇನು ಮತ್ತು ಈ ಹಿನ್ನೆಲೆ ಏನು, ಇದರ ಸ್ಥಾಪನೆಯ ಹಿನ್ನೆಲೆಗಳೇನು ಮತ್ತು ಯಾವಾಗ ಸ್ಥಾಪನೆ ಆಯಿತು, ಒಂದಿಷ್ಟು ವಿವರವನ್ನು ತಾವು ನೀಡಬಹುದೇನೋ ಅಂತ. ನಮಸ್ಕಾರ. ಮೊದಲಾಗಿ ನಾನು ಉಡುಪಿ ಚಾನಲ್ ಅವರಿಗೆ ನಾನು ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಯಾಕಂದರೆ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘ ಒಂದು ಅಸಂಘಟಿತ ಕಾರ್ಮಿಕ ವರ್ಗ. ಈ ಸುಮಾರು ನಾವು 2 ದಶಕಗಳಿಂದ ಉಡುಪಿಯಲ್ಲಿ ಕಾರ್ಯಾಚರಿಸ್ತಾ ಇದ್ದೇವೆ. ಆದರೆ ನಮ್ಮ ಬಗ್ಗೆ ಒಂದು ಚಾನಲ್ ಒಂದು ವಿಶೇಷವಾಗಿ ಕಾಳಜಿ ವಹಿಸಿಕೊಂಡು ನಮ್ಮನ್ನು ಇಲ್ಲಿ ಕೂರಿಸಿ ಹಲವಾರು ವಿಷಯಗಳು, ನಮ್ಮ ಸಮಸ್ಯೆಗಳಿರಲಿ, ನಮ್ಮ ಚಟುವಟಿಕೆಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀರಿ. ಅದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ನಮ್ಮೊಂದಿಗೆ ನಮ್ಮ ರೋಷನ್ ಕರ್ಕಡ ಕಾಪು ಈಗ ಪ್ರಸ್ತುತ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಅಧ್ಯಕ್ಷರು. ಸುಮಾರು 8 ವರ್ಷಗಳಿಂದ ಅವರು ನಿರಂತರವಾಗಿ ನಮ್ಮ ಸಂಘಟನೆಯ ನೇತೃತ್ವವನ್ನು ವಹಿಸಿದ್ದಾರೆ. ನಾನು ನಮ್ಮ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಒಂದು ಸ್ಥಾಪನೆಯ ಬಗ್ಗೆ ಒಂದು ಉದ್ದೇಶ ಮತ್ತು ಸ್ಥಾಪನೆಯ ಇತಿಹಾಸವನ್ನು ತಿಳಿಸುವ ಮೊದಲು ಈ ಸಂಘಟನೆಯು ಹೇಗೆ ಆರಂಭವಾಯಿತು ಎನ್ನುವ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಮೊದಲಿಗೆ 1980-90ನೇ ದಶಕದಲ್ಲಿ
ಎರಡು ಜಿಲ್ಲೆಗಳು, ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗಳು ವಿಭಜನೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಮಂಗಳೂರಿನ ಕೆಲವು ಹಿರಿಯ ನಮ್ಮ ಗ್ಯಾರೇಜ್ ಮಾಲಕರು ಈ ಗ್ಯಾರೇಜ್ ಕಾರ್ಮಿಕರ ಸಂಘಟನೆಯ ಬಗ್ಗೆ ವಿಶೇಷವಾದ ಒಂದು ಒಲವನ್ನು, ಕಾಳಜಿಯನ್ನು ಮತ್ತು ಅನಿವಾರ್ಯತೆಯನ್ನು ತೋರಿ ಈ ಸಂಘಟನೆಯ ಸ್ಥಾಪನೆ ಮಾಡಿದರು. ಸಂಘಟನೆ ಸ್ಥಾಪನೆಯ ಉದ್ದೇಶ ಹೇಳಿದರೆ ಎಲ್ಲ ಗ್ಯಾರೇಜ್ ಕಾರ್ಮಿಕರು ಅಥವಾ ಮಾಲಕರು ತಮ್ಮಷ್ಟಕ್ಕೆ ತಾವು ಕೆಲಸಗಳನ್ನು ಮಾಡ್ತಾರೆ, ಆದರೆ ಯಾವುದೇ ರೀತಿ ಅವರಿಗೆ ಮಾಹಿತಿಗಳು ಅಥವಾ ಹೊರ ಒಂದು ಸಪೋರ್ಟ್ ಕೂಡ ಇರಲಿಲ್ಲ, ತಮ್ಮ ಸಂಘಟನೆ ಕೂಡ ಇರಲಿಲ್ಲ. ಅಂದರೆ ಹಲವಾರು ಬಿಲ್ಲಿಂಗ್ ಆಗಲಿ ಅಥವಾ ಬೇರೆ ಬೇರೆ ಲೇಬರ್ ವಿಷಯಗಳಲ್ಲಾಗಲಿ ಅವರಿಗೆ ಅಂದರೆ ಸರ್ಕಾರಿ ಕಾಯ್ದೆ ಕಾನೂನುಗಳ ಅರಿವು ಕೂಡ ಇರಲಿಲ್ಲ, ಸಂಘಟನಾತ್ಮಕವಾಗಿ ಒಗ್ಗೂಡ್ಲಿಲ್ಲ ಮತ್ತೆ ತಮ್ಮ ಪಾಡಿಗೆ ಕೆಲಸ ಮಾಡ್ತಾರೆ. ಆರ್ಗನೈಸೇಷನ್ ಏನು ಎನ್ನುವುದು ಗೊತ್ತಿಲ್ಲ. ಮತ್ತೆ ಒಂದು ವ್ಯವಹಾರವನ್ನು ಮಾಡ್ತಾರೆ, ಎಲ್ಲರಿಗೆ ಟೆಕ್ನಿಕಲಿ ಪರ್ಫೆಕ್ಟ್ ಇದ್ದಾರೆ ಎಲ್ಲರೂ ಕೂಡ, ಆದರೂ ಕೂಡ ವ್ಯಾವಹಾರಿಕವಾಗಿ ಸಮಾಜದ ಜೊತೆ ಹೇಗೆ ನಡ್ಕೊಳ್ಬೇಕು ಎನ್ನುವಂಥ ಮಾಹಿತಿ ತುಂಬ ಕೊರತೆ ಇತ್ತು. ಯಾಕಂದರೆ ಎಜುಕೇಷನ್ ಹೆಚ್ಚಿನವರು ಎಜುಕೇಷನನ್ನು ಮೊಟಕುಗೊಳಿಸಿ ಕ್ಷೇತ್ರಕ್ಕೆ ಬರುವಂಥವರು. ಅಂಥ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು, ಸರ್ಕಾರದ ಹಲವಾರು ಇಲಾಖೆಗಳು, ಪೊಲೀಸ್ ಇಲಾಖೆ ಇರಲಿ, ಕಾರ್ಮಿಕ ಇಲಾಖೆ ಇರಲಿ, ಬೇರೆ ಬೇರೆ ಆದಾಯ ಇಲಾಖೆಗಳಿರಲಿ, ಆಗಾಗ ಗ್ಯಾರೇಜ್ಗಳಿಗೆ ರೈಡ್ ಮಾಡೋದು, ತುಂಬ ಶೋಷಣೆಯನ್ನು ಮಾಡ್ತಿದ್ರು. ಇದ್ದ ಸಾಮಾನು, ಗ್ಯಾರೇಜ್ನಲ್ಲಿರುವಂಥ ಸಾಮಾನುಗಳು, ಫೈಲು, ಪೇಪರ್ಸ್, ಸ್ಪ್ಯಾನರ್ಸ್ ಎಲ್ಲವನ್ನು ಎತ್ತಿಕೊಂಡು ಹೋಗಿ ಅವರಿಗೆ ಬೆದರಿಕೆ ಹಾಕಿ, ಯಾವ ಕಾರಣಗಳನ್ನು ಕೊಟ್ಟು, ಯಾವುದೇ ಟೆಕ್ನಿಕಲ್ ಕಾಯ್ದೆ ಕಾನೂನುಗಳು, ಈಗ ಕ್ಷುಲ್ಲಕ ಕಾರಣಗಳು, ಅದನ್ನು ಅವರಿಗೆ ಮಾಹಿತಿ ನೀಡದೆ ಅಥವಾ ಯಾವುದೇ ನೋಟಿಸ್ ನೀಡದೆ ಬೆದರಿಕೆ ಹಾಕಿ ಸುಲಿಗೆ ಮಾಡುವಂಥ ಆ ಸಂದರ್ಭದಲ್ಲಿ ನಡೀತಾ ಇತ್ತು. ಆ ಒಂದು ಸಂಘಟನೆಯ ಅನಿವಾರ್ಯತೆಯನ್ನು ತಿಳಿದುಕೊಂಡು ಈಗ ಅಲ್ಲಿಯ ಮಂಗಳೂರಿನ ನಮ್ಮ ಹಿರಿಯರಾದ ಎ ಜನಾರ್ದನ್ ಆಗಲಿ, ಪುಂಡ್ಲಿಕ ಸುವರ್ಣ ಆಗಲಿ, ತಿಲಕ್ ರಾಜ್ರಾಗಲಿ, ವಸಂತ್ ಸಾಲಿಯಾನ್ರಾಗಲಿ, ಇಂಥವರು ಒಟ್ಟಾಗಿ ಉಡುಪಿಯ ನಮ್ಮ ಗ್ಯಾರೇಜ್ ಮಾಲಕರನ್ನು ಸಂಪರ್ಕಿಸಿ ವಿಲ್ಸನ್ ಅಂಚನ್ ಈಗ ನಮ್ಮ ಪ್ರಸ್ತುತ ಚೇರ್ಮನ್ ಆಗಿದ್ದಾರೆ, ಪ್ರಭಾಕರ್ ಕೆ ಇಲ್ಲಿಯ ಸ್ಥಾಪಕ ಅಧ್ಯಕ್ಷರು, ಮತ್ತು ಅಂಥ ಹಿರಿಯರನ್ನು ಇಲ್ಲಿಯನ್ನು ಒಗ್ಗೂಡಿಸಿಕೊಂಡು ಒಂದು ಸಂಘಟನೆಯನ್ನು ಆ ಸಂದರ್ಭದಲ್ಲಿ ಸುಮಾರು 1984ರಲ್ಲಿ ನಾವು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಗ್ಯಾರೇಜು ಮಾಲಕರ ಸಂಘ ಎನ್ನುವಂಥ ಒಂದು ಸಂಘಟನೆ ಅಂದು ಆರಂಭವಾಯಿತು. 1984ರಲ್ಲಿ ಆರಂಭವಾಗಿದೆ ಅದು. ಆ ನಂತರ ನಿಧಾನಗತಿಯಿಂದ, ಅಂದರೆ ಉಡುಪಿಯ ಜಿಲ್ಲೆಯಲ್ಲಿ ಅಷ್ಟು ಅಂದರೆ ರಾಷ್ಟ್ರೀಯ ಹೆದ್ದಾರಿಗೆ ಸೀಮಿತವಾಗಿತ್ತು ಮತ್ತು ಸ್ವಲ್ಪ ಸಿಟಿಗೆ. ಈಗ ಉಡುಪಿ ಜಿಲ್ಲಾದ್ಯಂತ ಅದು ವಿಸ್ತೃತಗೊಂಡಿರಲಿಲ್ಲ ಸಂಘಟನೆ, ರೂರಲ್ ಏರಿಯಾಕ್ಕೆ ಅಷ್ಟೊಂದು ತಲುಪಿರಲಿಲ್ಲ. ಆದರೆ ನಂತರ ಒಂದು 2000 ಇಸವಿಯ ಆರಂಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಗೆ, ಅಂದರೆ ಆಗ ಜಿಲ್ಲೆಯು ಕೂಡ ಬೇರೆ ಆಯಿತು, ಈ ಸಂಘಟನೆಗೆ ಒಂದು ಗಂಭೀರತೆಯ ಅರಿವು ಉಡುಪಿ ಜಿಲ್ಲೆಯ ನಾಯಕರಿಗೆ ಕೂಡ ಆಯಿತು. ಇಲ್ಲಿ ಯಾರು ಆ ಸಂಘಟನೆಯನ್ನು ಸ್ಥಾಪನೆಯಲ್ಲಿ ಕಾರಣೀಭೂತರಾಗಿದ್ದರು ಅವರು ಇಲ್ಲಿ ಚಟುವಟಿಕೆಗಳನ್ನು ಆರಂಭಿಸಿದರು. ಇಲ್ಲಿ ಕೂಡ ಒಂದು ಒಳ್ಳೆಯ ಸಂಘಟನೆಯ ಬಗ್ಗೆ ಅಲ್ಲಿಂದ ಚುರುಕುಗೊಂಡಿತು, ಸಂಘಟನೆ ವಿಸ್ತೃತಗೊಂಡಿತು. ಇಲ್ಲಿ ಈಗ ಉಡುಪಿ ಜಿಲ್ಲೆಯಲ್ಲಿ ಪ್ರಸ್ತುತವಾಗಿ ನಾವು ಇಲ್ಲಿಂದ ನೆಟ್ಟೆವರೆಗೂ ಕೂಡ ನಮ್ಮ ಮೆಂಬರ್ಸ್ ಇದ್ದಾರೆ. ಎಷ್ಟು ಮೆಂಬರ್ಸ್ ಇದ್ದಾರೆ? ನಾವು ಉಡುಪಿ ಜಿಲ್ಲೆಯಲ್ಲಿ ಸುಮಾರು 750 ಉಡುಪಿ ಗ್ಯಾರೇಜ್ ಮಾಲಕರು, ಕಾರ್ಮಿಕರಲ್ಲಿ ಸುಮಾರು 4000 ಕಾರ್ಮಿಕರು ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸಂಘಟನೆ ಸದೃಢ ಆಗಿದೆ, ಸದೃಢ ಆಗಿದೆ. ಹೆಬ್ರಿ, ಬ್ರಹ್ಮಾವರ ಆ ಕಡೆ ಎಲ್ಲ ಹಲವಾರು ಅಂದರೆ ನಮ್ಮ ವಲಯಗಳನ್ನು ನಿರ್ಮಿಸಿಕೊಂಡು ನಾವು ಸದೃಢವಾಗಿ ಮಾಡ್ತಾ ಇದ್ದೇವೆ. ಪ್ರಭಾಕರ್ ಕೆ ಉಡುಪಿಯ ನಿತಿನ್ ಗ್ಯಾರೇಜ್ ಮಾಲಕರಾದವರು, ಅವರು ಅದನ್ನು ಸ್ಥಾಪಕ ಅಧ್ಯಕ್ಷರಾದರು. ಅನಂತರ ಅದನ್ನು ನಮ್ಮ ರವಿ ಅಮೀನ್ ಅವರು ಮತ್ತು ವಿಲ್ಸನ್ ಅಂಚನ್ ಈಗ ಚೇರ್ಮನ್ ಆದವರು, ಹಾಗೆ ಉದಯ್ ಕಿರಣ್ ಇಂಥದವರು ಮುನ್ನಡೆಸಿಕೊಂಡು ಬಂದರು ಅಧ್ಯಕ್ಷತೆಯನ್ನು ವಹಿಸಿ. ಸುಮಾರು 2012-14ರಲ್ಲಿ ನಮ್ಮ ರೋಷನ್ ಕರ್ಕಡ ಕಾಪು ಅವರು ಈ ಅಧ್ಯಕ್ಷತೆಯನ್ನು ವಹಿಸಿದರು. ಆನಂತರ ಮತ್ತಷ್ಟು ನಮ್ಮ ಸಂಘಟನೆ ತೀವ್ರಗೊಂಡಿತು, ಕೆಲಸಗಳನ್ನು ಬಲಿಷ್ಠಗೊಂಡಿದೆ.
ಚಟುವಟಿಕೆಶೀಲತೆಯನ್ನು ಪ್ರಾರಂಭಿಸಿ. ಹೌದು. ಓಕೆ. ರೋಷನ್ ಕರ್ಕಡ ಅವರೇ, ಬಹಳ 8 ವರ್ಷದಿಂದ ತಾವು ಒಂದು ಗ್ಯಾರೇಜ್ ಮಾಲಕರ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದೆ. ಇದು ಬಹುತೇಕವಾಗಿ ಇಂದಿನ ಪ್ರಸ್ತುತ ದಿನಮಾನಗಳಲ್ಲಿ ವಿಶೇಷ. ಯಾಕಂದರೆ ಒಂದು ಸಂಘಟನೆಯಲ್ಲಿ ದೀರ್ಘಾವಧಿ ಉಳಿದುಕೊಳ್ಳೋದು ಅವರ ಪ್ರಾಮಾಣಿಕತೆಯನ್ನು ಸ್ಪಷ್ಟಪಡ್ತದೆ ಮತ್ತು ಅದಕ್ಕೆ ಸಂದಂಥ ಒಂದು ಅದು ಪುರಾವೆ ಆಗ್ತದೆ ಮತ್ತು ಒಂದು ಗೌರವ ಕೂಡ ಆಗ್ತದೆ. ಯಾಕಂದರೆ ಎಲ್ಲರೂ ಕೂಡ ಸಹಕಾರ ನೀಡ್ತಾ ಇದ್ದಾರೆ, ಇದು ಸೌಹಾರ್ದಯುತವಾಗಿ ಈ ಸಂಘಟನೆ ಸಾಗ್ತಾ ಇದೆ ಅನ್ನೋದನ್ನು ನಾವು ಕೂಡ ಭಾವಿಸಿಕೊಳ್ಬಹುದು ಇಂದಿನ ಪ್ರಸಕ್ತ ದಿನಮಾನಗಳಲ್ಲಿ ಕಂಡಾಗ. ಸರಿ, ಅದೇನೇ ಇರಲಿ, ಈ ಹಂತವಾದಂಥ ಬೆಳವಣಿಗೆಯಲ್ಲಿ ಈಗ ತಾವು 8 ವರ್ಷಗಳ ಅವಧಿಯಲ್ಲಿ ಈ ಸಂಘಟನೆಗೆ ಒಂದು ಹೊಸ ರೂಪವನ್ನು ಕೊಡುವಲ್ಲಿ, ಹೊಸ ದಿಕ್ಕನ್ನು ಕೊಡುವಲ್ಲಿ, ಹೊಸ ಯೋಜನೆಗಳನ್ನು ಸೃಷ್ಟಿಸುವಲ್ಲಿ, ಹೊಸತನವನ್ನು ನೀಡುವಲ್ಲಿ ಮತ್ತು ಸಮಾಜಮುಖಿಯಾಗಿ ಸ್ಪಂದಿಸುವಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಯಾವ ರೀತಿಯಲ್ಲಿ ಹಮ್ಮಿಕೊಂಡಿದ್ದೀರಿ ಮತ್ತು ಯಾವ ರೀತಿಯ ಸಲಹೆ ಸಹಕಾರಗಳನ್ನು ಪಡೆದು ಇದನ್ನು ಕಾರ್ಯರೂಪಕ್ಕೆ ಇಳಿಸಿದಿರಿ ಮತ್ತು ಅದರಲ್ಲಿ ಯಶಸ್ಸನ್ನು ಗಳಿಸಿದ್ದೀರಿ? ಮೊದಲನೇದಾಗಿ ನಮ್ಮ ಗ್ಯಾರೇಜ್ ಮಾಲಕರ ಮತ್ತು ಕಾರ್ಮಿಕರಿಗೆ ಸಹಕಾರಿಯಾಗಿ ಉಡುಪಿ ಗ್ಯಾರೇಜ್ ಮಾಲಕರ ಮತ್ತು ಕಾರ್ಮಿಕ ಸೌಹಾರ್ದ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಕಾರ್ಮಿಕರಿಗೆ ಮಾಲಕರಿಗೆ ಅನುಕೂಲ ಆಗುವಂತೆ ಸಾಲ ಸೌಲಭ್ಯವನ್ನು ಒದಗಿಸುವಂತೆ. ಬೇರೆ ಬ್ಯಾಂಕ್ನಲ್ಲೆಲ್ಲ ಅವರಿಗೆ ಕಷ್ಟ ಆಗ್ತದೆ ಮತ್ತು ಅವರ ಬಡ್ಡಿಯಲ್ಲೆಲ್ಲ ಹಣ ನಮ್ಗೆ ತುಂಬ ಇದಾಗ್ತದೆ ಅಂತ ನಮ್ಮ ಅವರಿಗೆ ಜಾಸ್ತಿ ಇದು ಏನು ಪೇಪರ್ ತಮ್ಮದೇ ಆದಂತಹ ಸಹಕಾರಿ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದೇವೆ. ಅದರಲ್ಲಿ ಅವರಿಗೆ ತುಂಬ ಅನುಕೂಲ ಆಗ್ತದೆ. ಪಿಗ್ಮಿಯನ್ನೆಲ್ಲ ಮಾಡಿಸಿ ಅವರಿಗೆ ತುಂಬ ಅನುಕೂಲವಾಗಿ ಅದನ್ನು ಇದು ಮಾಡ್ತಿದೆ. ಹಾಗೆ ಮತ್ತು ನಮ್ಮ ಗ್ಯಾರೇಜ್ ಮಾಲಕರಿಗೆ ಕ್ರೀಡೆ ಇದರಲ್ಲಿ ಕ್ರಿಕೆಟ್ ಟೂರ್ನಮೆಂಟನ್ನು GPL IPL ಥರ ಒಂದು GPL ಇದನ್ನು ಮಾಡ್ತಾ ಇದ್ದೇವೆ ಒಂದು 2 ವರ್ಷದಿಂದ. ಇದು 2 GPL 2 ಸೀಸನ್ ಆಯಿತು. ಹಾಗೆ ಅದರಲ್ಲಿ ಅವರಿಗೆ ನಮ್ಮ ಮಾಲಕರಿಗೆ ಒಂದು ಆರೋಗ್ಯ ದೃಷ್ಟಿಯಿಂದ ಎಲ್ಲರೊಂದು, ಯಾಕಂದರೆ ಎಲ್ಲ ಒಂದು ಆ್ಯಕ್ಟಿವಿಟಿ ಆಗಿ ಈಗ ಒಂದು ಪ್ರತಿ ವರ್ಷ ಭಾರಿ ಹುಮ್ಮಸ್ಸಿನ ಒಂದು 100-150 ಜನ ಒಂದು 5-6 ಟೀಮ್ ಮಾಡಿ ಒಂದು ವರ್ಷ ನಮ್ಮ ಫೆಬ್ರವರಿಗೆ ಮುಗೀತು. ಒಳ್ಳೆ ಸಕ್ಸಸ್ ಆಗಿ ಕ್ರಿಕೆಟ್. ಮತ್ತು ನಮ್ಮ ಮಕ್ಕಳು ಈ ಗ್ಯಾರೇಜ್ ಮಕ್ಕಳಿಗೆ ಮತ್ತು ಬೇರೆಯವರಿಗೆ ಸಹ ಸಮಾಜವಾಗಿ ಚೆಸ್ ವಿದ್ಯಾರ್ಥಿ ವೇತನ ಇದು ಚೆಸ್ ಕ್ರೀಡಾಕೂಟವನ್ನು ಸಹ ಆಯೋಜಿಸಿದ್ದೇವೆ. ಹಾಗೆ ಮತ್ತು ನಮ್ಮ ಮಕ್ಕಳಿಗೆ ಗ್ಯಾರೇಜ್ ಮಕ್ಕಳಿಗೆ ಇದು ನಮ್ಮ ಪ್ರೋತ್ಸಾಹಧನ ಸ್ಕಾಲರ್ಶಿಪ್ಪು ಅದನ್ನು ವರ್ಷ ನಾವು ನಮ್ಮ ಇದರಲ್ಲಿ ಸಂಸ್ಥೆಯಲ್ಲಿ ಮಾಡಿಸ್ತಿದ್ದೇವೆ. ಮತ್ತು ನಮ್ಮ ಇದರಲ್ಲಿ ಫಂಡ್ ಮಾಡಿದ್ದೇವೆ ಒಂದು ಗ್ಯಾರೇಜ್ ಅನುಕೂಲ ಆಗುವಂತೆ. ಒಂದು ವರ್ಷ ಇದನ್ನು 2 ಲಕ್ಷ ಫಂಡನ್ನು, ಅದು 2 ಲಕ್ಷ ನಮ್ಮ ಸಂಘಕ್ಕೆ ಬರ್ತದೆ ಎಲ್ಲ ಇದರಲ್ಲಿ. ಮತ್ತು ಅದನ್ನು ಇದು ಮಾಡಿದ್ದೇವೆ. ಹಾಗೆ ತುಂಬ ಕೆಲಸ ಮಾಡ್ತಾ ಇದ್ದೇವೆ. ಈಗ ಸತತವಾಗಿ 8 ವರ್ಷಗಳಿಂದ ಇರುವಂಥ ಗುಟ್ಟೇನು ಸರ್, ಸ್ವಲ್ಪ ಹೇಳಬಹುದಾ ಅಂತ? ಸತತ ಅಂದರೆ ನಮ್ಮ ಎಲ್ಲ ಮಾಲಕರು ತಮ್ಮನ್ನು ಪ್ರೀತಿಸ್ತಾರೆ, ವಿಶ್ವಾಸ. ಎಲ್ಲರೊಟ್ಟಿಗೆ ನಾನು ಈ ವರ್ಷದ್ದು ನಿಲ್ಲಿ ಅಂತ ಒಂದು ಪುನಃ ನನ್ನೆಲ್ಲ ಒತ್ತಾಯ ಮಾಡಿದರು. ನಾನು ತುಂಬ ಟೈಮ್ ಕೊಡ್ತೇನೆ, ಯಾಕಂದರೆ ಈಗ ಇದಕ್ಕೆ ಟೈಮ್ ಕೊಡಲಿಕ್ಕೆ ಸಹ ಇದಾಗ್ತದೆ. ಯಾಕಂದರೆ ಎಲ್ಲರಿಗೆ ಅವರವರ ಕೆಲಸ ಇರ್ತದೆ. ಆದರೂ ಎಲ್ಲ ಕೆಲಸ ಬಿಟ್ಟು ನಾನು ಇದರ ಹಿಂದೆ ಪ್ರತಿಯೊಂದು ಗ್ಯಾರೇಜನ್ನು ಸಹ ಸಂಪರ್ಕಿಸ್ತೇನೆ. ವರ್ಷದಲ್ಲಿ ಪ್ರತಿ ಗ್ಯಾರೇಜ್ ಸಹ ಹೋಗ್ತೇನೆ, ಎಲ್ಲ ಇದು ಮಾಡಿ ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಇದ್ದೇವೆ. ಹಾಗೆ ಗ್ಯಾರೇಜ್ ಮಾಲಕರು ಈಗ ಒಂದು ಕುಟುಂಬವಾಗಿದ್ದೀರಿ, ಇದರ ಬಗ್ಗೆ ಹೆಮ್ಮೆ ಇದೆ. ಪ್ರತಿಯೊಂದು ಈಗ ನಮ್ಮ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಗ್ತದೆ, ಎಂತಾದರೂ ಅದು ಎಲ್ಲ ಒಂದು ಒಟ್ಟಿಗೆ ಭಾರಿ ಒಂದು ಒಗ್ಗಟ್ಟಾಗಿದ್ದೇವೆ. ಮತ್ತೆ ಒಂದು ಆಸೆ ಇತ್ತು ನಮಗೆ, ಒಂದು ಸ್ವಂತ ಜಾಗ ಆಗಬೇಕು, ನಿವೇಶನ ಆಗಬೇಕು. ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಸರ್ಕಾರಿ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಿದ್ದೇವೆ. ಅದೊಂದು ನನ್ನೊಂದು ಆಸೆ ಇತ್ತು, ಒಂದು ಸ್ವಂತ ಜಾಗದಲ್ಲಿ ನಮ್ಮ ಒಂದು ನಿವೇಶನ ಆಗಬೇಕು, ಚಟುವಟಿಕೆಗಳಿಗೆ ಪೂರಕವಾಗಿ ನಿವೇಶನ ಮಾಡಿ ಅಲ್ಲೇನಾದ್ರೂ ಭವನ ಮಾಡಬೇಕು ಅಂತ ತುಂಬಾ ಇದುಂಟು. ಆಕಾಂಕ್ಷೆ ಇದೆ. ಸರ್ಕಾರದವರು ಏನಾದರೂ ನಮಗೆ ಸರ್ಕಾರಿ ಮಟ್ಟದಲ್ಲಿ ಪ್ರಯತ್ನ ಮಾಡಿದ್ದೀರಾ? ಮಾಡ್ತಾ ಇದ್ದೇವೆ. ಇನ್ನು ಸಹ ಅದಕ್ಕೆ ಏನು ಸರಿಯಾಗಿ ಸ್ಪಂದನೆ ಸಿಗಲಿಲ್ಲ. ಓಕೆ. ಮಂಜುನಾಥ್ ಮಣಿಪಾಲ್ರವರೇ, ಗ್ಯಾರೇಜ್ ಮಾಲಕರ ಅಸೋಸಿಯೇಷನ್ ಉಗಮ ಆದದ್ದು ಒಂದು ಶೋಷಣೆಯ ವಿರುದ್ಧವಾಗಿ ಅಂತ ತಾವು ಹೇಳಿದಿರಿ, ಅನಿವಾರ್ಯತೆ ಸೃಷ್ಟಿಯಾಯಿತು ಅಂತ. ಈಗ ಅವರು ಹೇಳಿದಂಥ ಕಲ್ಯಾಣ ಕಾರ್ಯಕ್ರಮಗಳಾಗಿರಬಹುದು, ಅಭಿವೃದ್ಧಿಯ ಕಾರ್ಯಕ್ರಮಗಳು, ಅದು ಮೆಚ್ಚತಕ್ಕಂತೆ. ಬಟ್ ಸಮಸ್ಯೆಗಳ ಬಗ್ಗೆ ಒಂದಷ್ಟು ದೀರ್ಘವಾದಂಥ ಚಿಂತನೆ ಮಾಡುವಂಥ ಅವಶ್ಯಕತೆಗಳು ಕೂಡ ಇವೆ. ಯಾಕಂದರೆ ಆ ಶೋಷಣೆಗಳು ಇಂದಿಗೂ ಕೂಡ ಮುಕ್ತ ಆಗಿಲ್ಲ ಅನ್ನೋದು ನನ್ನ ಭಾವನೆ. ಕೆಲವೊಂದು ಇದ್ದಿರಬಹುದು. ಅದರೊಂದಿಗೆ
ಗ್ಯಾರೇಜ್ಗಳನ್ನು ನಡೆಸುವಂಥ ಒಂದು ಪರಿಸ್ಥಿತಿಯೂ ಕೂಡ ಇಂದಿನ ದಿನಗಳಲ್ಲಿ ವಿಭಿನ್ನ ಆಗಿದೆ. ಅದರೊಂದಿಗೆ ಕಲ್ಯಾಣ ಕಾರ್ಯಕ್ರಮಗಳು ಅದನ್ನು ಈ ಚಟುವಟಿಕೆಗಳನ್ನು ಮಾಡಬಹುದು. ಬಟ್ ಈ ಏಜ್ ಆದವರಿಗೆ ರಿಟೈರ್ಮೆಂಟ್ ಆಗುತ್ತೆ, ಅವರಿಗೆ ಒಂದಷ್ಟು ಪೆನ್ಷನ್ ರೀತಿಯಲ್ಲಿ ಹಣ ಕೊಡುವಂಥ ವ್ಯವಸ್ಥೆ ಆಗಿರ್ಬೋದು, ವೈದ್ಯಕೀಯ ಸಮಸ್ಯೆಗಳು ತಲೆದೋರಿದಾಗ ಅಲ್ಲಿಯ ಸಹಾಯಧನ ಆಗಿರ್ಬೋದು, ಇಂತಹ ಒಂದು ಬಹಳ ಉತ್ತಮ ಕಾರ್ಯಕ್ರಮಗಳು ಕೂಡ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳು ಆಗಿದೆಯಾ ಮತ್ತು ತಾವು ಅದರಲ್ಲಿ ಸಫಲರಾಗಿದ್ದೀರಾ? ಈಗ ನಾವು ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘ ಒಂದು, ನೀವು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಈಗ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದಿಂದ ಒಂದು ಅಸಂಘಟಿತ ವರ್ಗಕ್ಕೆ ಬಹುದೊಡ್ಡ ನಾವು ಕೊಡುಗೆಯನ್ನು ನೀಡಿದ್ದೇವೆ. ನಮ್ಮ ಕೋರಿಕೆ ಸುಮಾರು 2 ದಶಕಗಳಿಂದ ನಮ್ಮ ಸಂಘಟನೆ ಆರಂಭವಾಗೋದ್ರಿಂದ ಕೋರಿಕೆ ಅಂದರೆ ಅಸಂಘಟಿತ ವಲಯ ನಮ್ಮ ಯಾವುದೇ ಇಷ್ಟವರೆಗೂ ಕಳೆದ 2 ವರ್ಷಗಳವರೆಗೆ ಅಂದರೆ 24ನೇ ಇಸ್ವಿಯವರೆಗೂ ಕೂಡ ನಮ್ಮನ್ನು ಯಾರೂ ಸಹ ಗುರುತಿಸಲಿಲ್ಲ. ಮತ್ತು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಅಂದರೆ ಮೆಕ್ಯಾನಿಕ್ ಗ್ಯಾರೇಜ್ ಕಾರ್ಮಿಕರು ಎಷ್ಟಿದ್ದಾರೆ, ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾವುದೂ ಇಲ್ಲ. ಆ ಲೆಕ್ಕಾಚಾರ ಕಾರ್ಮಿಕ ಇಲಾಖೆಯಲ್ಲೂ ಕೂಡ ಇಲ್ಲ, ಯಾವ ಅಂಕಿ ಅಂಶಗಳು ಇರಲಿಲ್ಲ. ಅಥವಾ ವೃತ್ತಿಯನ್ನ ನಗಣ್ಯವಾಗಿ ಪರಿಗಣಿಸ್ತಾ ಇದ್ರು. ಹೌದು, ಅಸಂಘಟಿತ ವರ್ಗಕ್ಕೆ ಮತ್ತು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಯಾವುದೇ ಸೌಲಭ್ಯಗಳು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಅಸಂಘಟಿತ ವರ್ಗದ ನಮಗೆ ಯಾವುದೂ ಸಿಗ್ತಿರ್ಲಿಲ್ಲ, ನಾವು ಲೆಕ್ಕಕ್ಕೆ ಬರ್ತಾ ಇರಲಿಲ್ಲ ಅದರಲ್ಲಿ. ಮತ್ತೊಂದು ವಿಷಯ ಹೇಳಿದರು, ನಾವು ಈ ನಿವೇಶನದ ಬಗ್ಗೆ ನಾವು ಸುಮಾರು 2 ದಶಕಗಳಿಂದ ನಾವು ಪ್ರತಿಯೊಬ್ಬ MLA MP ಪ್ರತಿಯೊಬ್ಬರಿಗೂ ಕೂಡ ನಾವು ಮನವಿಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಮಹಾಸಭೆಯಲ್ಲಿ ಬರ್ತಾರೆ, ಅವರು ಮನವಿಗಳನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಅದು ಕೂಡ ನಮಗೆ ಸ್ಪಂದಿಸ್ತಾರೆ, ಆದರೆ ಅದನ್ನು ನಾವು ನಿವೇಶನ ಗಳಿಸಿಕೊಳ್ಳುವಲ್ಲಿ ನಾವು ಫಲಪ್ರದವಾಗಿಲ್ಲ. ನಾವು ಮುಖ್ಯವಾದ ವಿಷಯವೇನಂತ ಹೇಳಿದರೆ ಅಸಂಘಟಿತ ವರ್ಗಕ್ಕೆ ಸಿಗುವಂಥ ಸೌಲಭ್ಯ. ಈಗ ಹಲವಾರು ಸಂಘಟನೆಗಳಿದೆ, ಕಾರ್ಮಿಕ ಸಂಘಟನೆಗಳು. ಈ ಕಟ್ಟಡ ಕಾರ್ಮಿಕರು, ಇಂದು ಕಟ್ಟಡ ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳು ಬೇರೆ ಯಾವ ವರ್ಗಕ್ಕೂ ಸಿಕ್ಕಿಲ್ಲ. ಒಂದೆರಡು ಸಂಘಟನೆಗಳು ಹೋರಾಟದ ಮೂಲಕ, ಕಾರಣ ಹೇಳಿದರೆ ಸಂಘಟಿತವಾಗಿಲ್ಲ. ಬೇರೆ ಕಟ್ಟಡ ಕಾರ್ಮಿಕರ ಸಂಘಟನೆ ಅತ್ಯಂತ ಪ್ರಬಲವಾಗಿದೆ, ಅವರ ಹೋರಾಟಗಳು ಅತ್ಯಂತ ತೀವ್ರವಾಗಿರುತ್ತದೆ. ಆದ್ದರಿಂದ ಅವರು ಅಷ್ಟೊಂದು ಸೌಲಭ್ಯತೆಗಳನ್ನು ಗಳಿಸಿಕೊಳ್ಳಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಆದರೆ ನಮಗೆ ಆ ಒಂದು ಸೌಲಭ್ಯತೆಗಳು ದೊರಕಬೇಕಾದರೆ ನಾವು ಕೂಡ ಹೋರಾಟಕ್ಕೆ ಇಳಿಬೇಕು ಎನ್ನುವಂಥ ಒಂದು ಚಿಂತನೆ ನಮಗೂ ಕೂಡ ಬಂದಿತ್ತು. ಹೋರಾಟಕ್ಕೂ ಇಳಿದ್ರಿ? ನಾವು 2020 ನಂತರ ಕೊರೋನಾದ ಬಳಿಕ ನಾವು ಮಂಗಳೂರು ಮತ್ತು ಉಡುಪಿ ಜಿಲ್ಲೆ 2 ಜಿಲ್ಲೆಗಳು ಒಟ್ಟಾಗಿ ಒಂದು ಅಭೂತಪೂರ್ವ ಸಮಾವೇಶ ಮತ್ತು ರ್ಯಾಲಿಯನ್ನು ಮಂಗಳೂರಲ್ಲಿ ಮಾಡಿದೆವು. ಅಲ್ಲಿ ಪುಂಡಲಿಕ್ ಸುವರ್ಣ ಮಂಗಳೂರಿನವರು ಮತ್ತು ಜನಾರ್ದನ್ ಅವರ ನೇತೃತ್ವದಲ್ಲಿ ನಾವು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲರ ಹಿರಿಯರ ನೇತೃತ್ವದಲ್ಲಿ ಬಹುದೊಡ್ಡ ಸಮಾವೇಶವನ್ನು ಮಂಗಳೂರಲ್ಲಿ ಮಾಡಿದ ಸಮಾವೇಶ ಮತ್ತು ರ್ಯಾಲಿ. ಆ ದಿನ ಇಡೀ 2 ಜಿಲ್ಲೆಗಳಲ್ಲಿ ಐತಿಹಾಸಿಕವಾಗಿ ಒಂದು ದಿನ ನಾವು ನಮ್ಮ ವೃತ್ತಿಯನ್ನು ಬಂದ್ ಮಾಡಿ ಮಂಗಳೂರಿಗೆ ತೆರಳಿದ್ದೆವು. ಅಲ್ಲಿ ಮಂಗಳೂರಿನಲ್ಲಿ ನಾವು ಜ್ಯೋತಿ ಸರ್ಕಲ್ನಿಂದ ನೆಹರು ಮೈದಾನದವರೆಗೆ ಬೃಹತ್ ರ್ಯಾಲಿ, ಸುಮಾರು 10,000 ಅಸಂಘಟಿತ ಕಾರ್ಮಿಕರು ಉಭಯ ಜಿಲ್ಲೆಗಳಲ್ಲಿ ಅಲ್ಲಿ ರ್ಯಾಲಿ ಆಯಿತು. ಆನಂತರ ದೊಡ್ಡ ಸಮಾವೇಶ ಆಯಿತು. ಉಭಯ ಜಿಲ್ಲೆಗಳ ಎಲ್ಲ ಶಾಸಕರನ್ನು ನಾವು ಕರೆದೆವು. ನಮ್ಮ ಬೇಡಿಕೆಗಳು ಏನಂತ ಹೇಳಿದರೆ, ನಮ್ಮನ್ನು ಅಸಂಘಟಿತ ವಲಯದಲ್ಲಿ ಗುರುತಿಸಿಕೊಳ್ಬೇಕು ಎನ್ನುವಂಥ. ಸಂಘಟಿತ ವಲಯ ಬೇರೆ ಎಲ್ಲ ಅಸಂಘಟಿತ ಕಾರ್ಮಿಕರಂತ ಗುರುತಿಸಬೇಕಾ ಹೇಗೆ? ಅಲ್ಲ, ಈಗ ಬೇರೆ ಎಲ್ಲ ಕಾರ್ಮಿಕ ಇಲಾಖೆಯಲ್ಲಿ ಅಸೋಸಿಯೇಷನ್ ವೃತ್ತಿಗಳಿಗೆ ಒಂದು ಪ್ರತಿಯೊಂದು, ಈಗ ಟೈಲರ್ ಅಸೋಸಿಯೇಷನ್ ಆಗಲಿ, ಸವಿತಾ ಸಮಾಜ ಒಂದೊಂದು ಅವರಿಗೆ ಗುರುತಿಸಿದೆ. ಸ್ವಲ್ಪ ಆದರೂ ಸೌಲಭ್ಯತೆಗಳು ಇದೆ. ಕಟ್ಟಡ ಕಾರ್ಮಿಕರಿಗೆ ಅತ್ಯಂತ ಹೆಚ್ಚು ಸೌಲಭ್ಯತೆಗಳು ಬರ್ತವೆ. ಅಂತಹ ಒಂದು ಸೌಲಭ್ಯತೆಗಳು ನಮಗೂ ದೊರಕಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಸಮಾವೇಶವನ್ನು ಮಾಡಿದೆವು. ಒಂದು ಜಂಟಿ ನಿರ್ಣಯವನ್ನು ಮಾಡಿ, ಬೇಡಿಕೆಗಳು ಮತ್ತು ನಿರ್ಣಯಗಳು, ಬೇಡಿಕೆಗಳನ್ನು ಮತ್ತು ನಿರ್ಣಯಗಳನ್ನು ಮಾಡಿ. ಏನೇನು ನಿರ್ಣಯಗಳು ಇದೆ ಅಂದರೆ ಅಸಂಘಟಿತ ವಲಯಕ್ಕೆ ಹೌದು ನಮ್ಮನ್ನು ಸೇರ್ಪಡೆಗೊಳಿಸಬೇಕು, ನಮಗೆ ಸ್ಮಾರ್ಟ್ ಕಾರ್ಡ್ ಇತ್ಯಾದಿ ಸರ್ಕಾರಿ ಸೌಲಭ್ಯಗಳು ಸಿಗಬೇಕು ಎನ್ನುವಂಥದ್ದನ್ನು ಎಲ್ಲ ಶಾಸಕರಿಗೂ ಎಲ್ಲ ವಿಧಾನ ಪರಿಷತ್ ಸದಸ್ಯರಿಗೂ ಅಲ್ಲಿ ಬಂದಂಥವರಿಗೆ ನಾವು ಅಲ್ಲಿ ನೀಡಿ ಸರ್ಕಾರಕ್ಕೆ ನಮ್ಮ ಮೊರೆಯನ್ನು ಕೇಳುವ ಒಂದು ಬೇಡಿಕೆಯನ್ನು ಸಲ್ಲಿಸಿ. ಏನೇನು ಸೌಲಭ್ಯಗಳ ಪಟ್ಟಿ ಮಾಡಿದ್ರಿ ಸರ್? ಈಗ ನಾರ್ಮಲ್ ಆಗಿ
ಕಟ್ಟಡ ಕಾರ್ಮಿಕರಿಗೆ ದೊರಕುವಂಥ ಸೌಲಭ್ಯ ಅಲ್ಲಿ ಅವರಿಗೆ ವಿದ್ಯಾರ್ಥಿ ವೇತನಗಳು ಸಿಗ್ತವೆ, ಇನ್ಶೂರೆನ್ಸ್ ವಿವಾಹಕ್ಕೂ ಸಿಗ್ತದೆ, ಸಾವು ಆದರೆ ಅಲ್ಲಿ ಸಿಗುತ್ತೆ, ಮನೆ ಮಕ್ಕಳ ಏನು ಸಂಭ್ರಮಾಚರಣೆ ಆದರೂ ಸಿಗುತ್ತೆ. ಆದರೆ ಈ ಅಂಥ ಎಲ್ಲ ಒಂದು ಸೌಲಭ್ಯತೆಗಳು ನಮಗೆ ದೊರಕಬೇಕು ಎನ್ನುವಂಥದ್ದು, ಅದಕ್ಕೆ ನಮಗೆ ಒಂದು ಮಂಡಳಿ ರಚನೆ ಮಾಡಬೇಕು ಎನ್ನುವಂಥದ್ದು ಇದು ಬೇಡಿಕೆ. ಈಗ ನಮ್ಮ ಬಹಳ ವರ್ಷಗಳಿಂದ ನಮ್ಮ ಚೇರ್ಮನ್ ವಿಲ್ಸನ್ ಅಂಚನ್ ಅವರು ಹೇಳ್ತಿದ್ರು, ಈಗ RTOದಲ್ಲಿ ನಾವು ಗಾಡಿಗಳನ್ನು ಖರೀದಿಸುವಾಗ ಟ್ಯಾಕ್ಸ್ ಹಾಕ್ತಾರೆ, ಅದರಲ್ಲಿ ಸೆಸ್ ಹಾಕಿ ನಮ್ಮ ವರ್ಕರ್ಸ್ ಸಾರಿಗೆ ಉದ್ಯಮದಲ್ಲಿ ತೊಡಗಿಕೊಳ್ಳುವವರಿಗೆ ಆ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ಮಾಡಿ ಆ ಸೆಸ್ ಅನ್ನು ಉಪಯೋಗಿಸಿಕೊಳ್ಬೇಕು. ಕಟ್ಟಡ ಕಾರ್ಮಿಕರಿಗೂ ಸೆಸ್ ಇದೆ. ಹೌದು, ಎಲ್ಲ ಪ್ರತಿಯೊಬ್ಬರಿಗೂ ಸೆಸ್ ಇದೆ. ಅದೇ ಒಂದು ಕಾನ್ಸೆಪ್ಟಲ್ಲಿ ನಾವು ದೊಡ್ಡ ಒಂದು ಮನವಿ ಮಾಡಿ ಸಮಾವೇಶ ಮಾಡಿದೆವು. ಆದರೆ ಈ ಸಮಾವೇಶಗಳು ಸಾರಿಗೆ ಇಲಾಖೆಯ ಕ್ಷೇತ್ರದ ಮಟ್ಟಿಗೆ ರಿಕ್ಷಾ ಚಾಲಕರು, ಬಸ್ ಮಾಲಕರು, ಹಾಗೆ ಬೇರೆ ಬೇರೆ ಸಂಘ ಟ್ಯಾಕ್ಸಿ ಮಾಲಕರು ಸಮಾವೇಶಗಳು ನಿರಂತರವಾಗಿ ಮಾಡ್ತಾ ಇದ್ರು, ಅವರಿಗೆ ಮನವಿಗಳನ್ನು ಸಲ್ಲಿಸ್ತಾ ಇದ್ರು. ಆದರೆ ಒಂದು ಸಮಸ್ಯೆ, ಮನವಿಗಳು ನಿರಂತರವಾಗಿ ಹೋಗ್ತಾ ಇದ್ದವು, ಒತ್ತಡಗಳು ಬರ್ತಾ ಇದ್ದವು, ಆದರೆ ಅದಕ್ಕೆ ಯಾವುದೇ ರಿಸಲ್ಟ್ ಅಥವಾ ಫಲಿತಾಂಶ ಬರಲಿಲ್ಲ. ಈ ಬಗ್ಗೆ ಅಲ್ಲಿ ನಮ್ಮ ಮಂಗಳೂರಿನ ಪುಂಡ್ಲಿಕ್ ಸುವರ್ಣ ಹಿರಿಯರು ತುಂಬ, ಅವರು ಈಗ ನನ್ನ ಹತ್ರ ನೇರವಾಗಿ ಮಾತಾಡ್ತಾರೆ. ನಾವು ಸ್ವಲ್ಪ ರಾಜಕೀಯ ಕ್ಷೇತ್ರದಲ್ಲಿದ್ದೇವೆ, ಸ್ವಲ್ಪ ಅಂದರೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಸ್ವಲ್ಪ ನಮ್ಮ ಮೇಲೆ ವಿಶ್ವಾಸ ಜಾಸ್ತಿ. ನೀವು ಏನಾದರೂ ಮಾಡಬೇಕು, ನೀವು ಇದನ್ನು ಇಲ್ಲಿಗೆ ಬಿಡಬಾರ್ದು ಅಂತ ನಮಗೆ ಒಂಚೂರು ಉತ್ತೇಜನ ಕೊಟ್ಟರು. ಆದರೆ ಅಷ್ಟವರೆಗೆ ನಾವು ಈ ಬಗ್ಗೆ ಹೆಚ್ಚು ಚಿಂತನೆ ಮಾಡಲಿಲ್ಲ. ಆದರೆ ಗಂಭೀರವಾಗಿ ಆಮೇಲೆ ನಾವು ಯೋಚನೆ ಮಾಡಿ ಮತ್ತೆ ನಾವು ನಮಗೊಬ್ಬರು ವಿಧಾನಸಭೆಯಲ್ಲಿ ನಮ್ಮ ಪರಿಚಿತರು ತುಂಬ ಆತ್ಮೀಯರು, ರಘು ಶ್ರೀನಿವಾಸ್ ಶೆಟ್ಟಿಗಾರ್ ಎನ್ನುವಂಥವರು, ನಮ್ಮ ತಂದೆಯ ಸಮಾನರು, ಅವರು ಮುಂಚಿನಿಂದಲೂ ನಮಗೆ ಮಾರ್ಗದರ್ಶಕರಾಗಿದ್ದರು. ಅವರ ಬಗ್ಗೆ ನಾನು ಈ ಬಗ್ಗೆ ಪ್ರಸ್ತಾಪ ಮಾಡಿದೆ ನಮ್ಮ ಉಡುಪಿ ಜಿಲ್ಲಾ ಗ್ಯಾರೇಜ್ ವತಿಯಿಂದ. ಆಗ ಅವರು ಹೇಳಿದ್ರು, ಮನವಿಗಳು ತುಂಬ ಬರ್ತವೆ, ಅದರಿಂದ ಏನು ಆಗುವುದಿಲ್ಲ, ನಿಮ್ಮ ಬೇಡಿಕೆಗಳೇನಿದ್ರು ವಿಧಾನ ಮಂಡಳದಲ್ಲಿ ಮೊಳಗಬೇಕು ಅನ್ನುವಂಥದ್ದು, ಅದನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ಎಂದು. ಅವರು ಶಾಸಕರಾದ ಉಮಾನಾಥ್ ಕೋಟ್ಯನ್, ಆಗ ಉಮಾನಾಥ್ ಕೋಟ್ಯನ್ ಅವರು ಶಾಸಕರಾಗಿದ್ದರು, ಈಗಲೂ ಕೂಡ ಶಾಸಕರಾಗಿದ್ದಾರೆ. ಆಗ ಸರ್ಕಾರ BJP ಸರ್ಕಾರ ಇತ್ತು. ಉಮಾನಾಥ್ ಕೋಟ್ಯನ್ ಅವರ ಆಪ್ತ ಸಹಾಯಕರಾಗಿ ರಘು ಶೆಟ್ಟಿಗಾರ್ ಅವರಿದ್ದರು. ಅವರು ಇದನ್ನು ಅಂದರೆ ಅವರಿಗೆ ಅನುಭವ ಇತ್ತು, ಹಿರಿಯರಿದ್ದರು. ಒಂದು ಸಂಪೂರ್ಣವಾಗಿ ಅದು ಪ್ರಶ್ನೆ ಬರುವ ವಿಧಾನಮಂಡಲದಲ್ಲಿ ಹೇಗೆ ಅದನ್ನು ರೆಡಿ ಮಾಡಬೇಕೆನ್ನುವಂಥದ್ದನ್ನು ಅವರು ಮಾಡಿ ಉಮಾನಾಥ್ ಕೋಟ್ಯನ್ರ ಮೂಲಕ ಪ್ರಶ್ನೆಗಳನ್ನು ವಿಧಾನಸಭೆಯಲ್ಲಿ ಮಾಡ್ತಾರೆ. ಅದು ಪ್ರಪ್ರಥಮ ಬಾರಿಗೆ ಗ್ಯಾರೇಜ್ ಮೆಕ್ಯಾನಿಕರ ಪರವಾಗಿ ಒಂದು ಕೂಗು ಅಥವಾ ಒಂದು ಧ್ವನಿ ಅಲ್ಲಿ ವಿಧಾನಸಭೆಯಲ್ಲಿ 2 ಜಿಲ್ಲೆಗಳ ಶಾಸಕರ ಪರವಾಗಿ ಉಮಾನಾಥ್ ಕೋಟ್ಯನ್ ಅಂದು ಮಾಡ್ತಾರೆ. ಆವಾಗ ಕಾರ್ಮಿಕ ಸಚಿವರಾಗಿ ಶಿವರಾಮ್ ಹೆಬ್ಬಾರ್ ಇರ್ತಾರೆ. ಅವರು ಇದಕ್ಕೆ ಪೂರಕವಾಗಿ ಸ್ಪಂದಿಸಿ ಇದರ ಬಗ್ಗೆ ಚಿಂತನೆಗಳು ನಡೆದಿವೆ, ಮನವಿಗಳು ಮಾಡ್ತಾರೆ ಎನ್ನುವಂಥ ಒಂದು ರಿಪ್ಲೈ ಕೊಡ್ತಾರೆ. ಅದು ರಿಪ್ಲೈ, ಇವರ ಪ್ರಶ್ನೆ ಮತ್ತು ರಿಪ್ಲೈ ಬಂದು ನಮಗೆ ಕಾಪಿ ಸಿಗ್ತದೆ. ಅದು ಇಲ್ಲಿ 2 ಜಿಲ್ಲೆಗಳಲ್ಲಿ ಒಂದು ಗ್ಯಾರೇಜ್ ಕಾರ್ಮಿಕರ ವಲಯದಲ್ಲಿ ದೊಡ್ಡ ಸಂಚಲನ ಆಗ್ತದೆ. 2 ಜಿಲ್ಲೆಗಳು ಅಂದರೆ ಸುಮಾರು ಉಮಾನಾಥ್ ಕೋಟ್ಯನ್ ಮಂಗಳೂರಿಗೆ ಊರಿಗೆ ಬರ್ತಾರೆ. ಒಂದು ಸುಮಾರು 80-100 ಜನ 2 ಜಿಲ್ಲೆಗಳಿಂದ, ಸುಳ್ಯದಿಂದಾಗಲಿ ಇಲ್ಲಿ ಬೈಂದೂರಿಂದಾಗಲಿ, ಅವರು ಬೆಳಿಗ್ಗೆ ಅವರ ಮನೆಗೆ ಹೋಗಿ ಅವರಿಗೆ ಸನ್ಮಾನ ಮಾಡ್ತಾರೆ. ಏನಾಗಿಲ್ಲ, ಖಾಲಿ ಒಂದು ವಿಧಾನಸಭೆಯಲ್ಲಿ ಧ್ವನಿ, ಆದರೆ ನಮಗೆ ಅಷ್ಟು ಆ ಒಂದು ಪ್ರಭಾವ, ಎನರ್ಜಿ ಕೊಟ್ಟು. ಆನಂತರ 2ನೇ ಬಾರಿ ಉಮಾನಾಥ್ ಕೋಟ್ಯನ್ ಒಂದು 5-6 ತಿಂಗಳ ನಂತರ ಮತ್ತೆ ಆ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಆಗ ಕೂಡ ಅದಕ್ಕೆ ಪ್ರೋಸೆಸ್ ನಡೀತಾ ಇದೆ, ಮಂಡಳಿ ರಚನೆ ಆಗ್ತದೆ ಎನ್ನುವಂಥ ಒಂದು ಉತ್ತರ ಬರ್ತದೆ. ಅದರ ಬಗ್ಗೆನೂ ದಾಖಲೆಗಳು ಕೊಡ್ತವೆ, ನಮಗೆ ಬರ್ತವೆ. ಆ ನಂತರ ಸರ್ಕಾರ ಬದಲಾಗ್ತದೆ, ಕಾಂಗ್ರೆಸ್ ಸರ್ಕಾರ ಬರ್ತದೆ. ಉಮಾನಾಥ್ ಕೋಟ್ಯನ್ ಮತ್ತೆ ಶಾಸಕರಾಗ್ತಾರೆ. ಕಾರ್ಮಿಕ ಸಚಿವರಾಗಿ ಸಂತೋಷ್ ಲಾಡ್ ಇರ್ತಾರೆ. ಅಲ್ಲಿ 3ನೇ ಬಾರಿಗೆ ಮತ್ತೆ ಉಮಾನಾಥ್ ಕೋಟ್ಯನ್ ಇದರ ಬಗ್ಗೆನೇ ಪ್ರಶ್ನೆಯನ್ನು ಮಾಡ್ತಾರೆ. ಮೊದಲು ಶಿವರಾಮ್ ಹೆಬ್ಬಾರ್ ಹೇಗೆ ಎಷ್ಟು ಬದ್ಧತೆಯಿಂದ, ಎಷ್ಟು ಸ್ಪಂದನೆಯಿಂದ ಉತ್ತರ ನೀಡಿದ್ರು, ಅಷ್ಟೇ ಸ್ಪಂದನೆಯಿಂದ ಸಂತೋಷ್ ಲಾಡ್ ಕೂಡ ಅದಕ್ಕೆ ರಿಪ್ಲೈ ಮಾಡ್ತಾರೆ. ಪ್ರೋಸೆಸ್ ನಡೀತಾ ಇದೆ, ಅದರ ಬೆಳವಣಿಗೆಯನ್ನು ತಿಳಿಸ್ತಾರೆ.
ಆನಂತರ ಒಮ್ಮೆ ಸಂತೋಷ್ ಲಾಡ್ ಅವರು ಇಲ್ಲಿಗೆ ಬಂದಿದ್ದರು, ಉಡುಪಿ ಜಿಲ್ಲಾ ಕಚೇರಿಯಲ್ಲಿ. ಅಲ್ಲಿ ಸಭೆಯಲ್ಲಿ ನಾನು ಕೂಡ ಇದ್ದೆ. ಅವರಿಗೆ ಇದರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅದು ಎಲ್ಲ ಪ್ರಾಸೆಸ್ ರೆಡಿಯಾಗಿದೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಸಿಗ್ನೇಚರ್ ಮಾತ್ರ ಬಾಕಿ ಇದೆ, ಒಂದು ತಿಂಗಳಲ್ಲಿ ಬರ್ಬೋದು ಅಂತ ನಮಗೆ ಅಲ್ಲಿ ಉತ್ತರ ಕೊಡ್ತಾರೆ. ಮಂಡಳಿ ರಚನೆಯ ಬಗ್ಗೆ ಅಸಂಘಟಿತ ಮಂಡಳಿಯ ಸಾರಿಗೆ ಅದೇ 15 ದಿವಸಗಳ ನಂತರ ಅವರ ಹತ್ರ ಮಾತಾಡಿದ 15 ದಿವಸಗಳ ನಂತರ ಘೋಷಣೆ ಆಗ್ತದೆ. ಕರ್ನಾಟಕ ರಾಜ್ಯದ ಎಲ್ಲ ಸಾರಿಗೆ ಕ್ಷೇತ್ರಕ್ಕೆ ಪ್ರತ್ಯೇಕ ಮಂಡಳಿ ರಚನೆ ಆಗ್ತದೆ. ಅಂದರೆ ಸಾರಿಗೆ ಕ್ಷೇತ್ರದಲ್ಲಿ ಯಾರು ದುಡಿತಾರೆ, ಗ್ಯಾರೇಜ್ ಕಾರ್ಮಿಕರು, ಟ್ಯಾಕ್ಸಿ ಮಾಲಕರು, ಟ್ಯಾಕ್ಸಿ ಬಿಡುವವರು, ರಿಕ್ಷಾ ಬಿಡುವವರು, ಬಸ್ ಮಾಲಕರು, ಬಸ್ ಸ್ಟ್ಯಾಂಡಲ್ಲಿ ಕೆಲಸ ಮಾಡುವವರು, ಬಸ್ ಸ್ಟ್ಯಾಂಡ್ ಈವನ್ ಇದು ಕಂಡಕ್ಟರ್ಸ್, ಟೈಮ್ ಕೀಪರ್ಸ್, ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ವರ್ಕ್ ಮಾಡೋರು ಎಲ್ಲರೂ ಕೂಡ ಈ ವ್ಯಾಪ್ತಿಗೆ ಬರ್ತಾರೆ. ಒಂದಷ್ಟು ಸೌಲಭ್ಯತೆಗಳನ್ನು ಅಲ್ಲಿ ಆ್ಯಡ್ ಮಾಡ್ತಾರೆ. ಇದು ಅತ್ಯಂತ ಅಂದರೆ ನಮಗೆ ದೊಡ್ಡ, ಯಾಕಂದರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಕ್ರಾಂತಿಕಾರಿ ಒಂದು ಸ್ಟೆಪ್ ಇದು. ನಮ್ಮ ಬೇರೆ ಇಡೀ ದೇಶದಲ್ಲಿ ಬೇರೆ ಯಾವ ರಾಜ್ಯದಲ್ಲಿ ಕೂಡ ಸಾರಿಗೆ ಕ್ಷೇತ್ರಕ್ಕೆ ಪ್ರತ್ಯೇಕ ಮಂಡಳಿ ರಚನೆಯಾದ ಉದಾಹರಣೆಗಳು ಇಲ್ಲ. ಇದು ನಮ್ಮ ಒಂದು ಉಡುಪಿ ಜಿಲ್ಲೆಯ ಹೋರಾಟಕ್ಕೆ, ಉಡುಪಿ ಜಿಲ್ಲಾ ಗ್ಯಾರೇಜು ಮಾಲಕರ ಸಂಘದ ಮತ್ತು ಮಂಗಳೂರು ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಜಂಟಿ ಹೋರಾಟಕ್ಕೆ ಸಿಕ್ಕ ಒಂದು ಅತ್ಯಂತ ದೊಡ್ಡ ಬೆಲೆ ಅಂತ ಹೇಳ್ಬೋದು. ಯಾಕಂದರೆ ಉಡುಪಿ ಜಿಲ್ಲೆಯ ಒಂದು ಗ್ಯಾರೇಜ್ ಮಾಲಕರ ಸಂಘ, ಮೆಕ್ಯಾನಿಕ್ಗಳು, ಅವರ ಹೋರಾಟದಿಂದ ಇಡೀ ರಾಜ್ಯದ ಒಂದು 25 ಲಕ್ಷ ಸಾರಿಗೆ ಕ್ಷೇತ್ರದಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ಒಂದು ವರದಾನ ಆಯಿತು. ಅದು ಈಗ ಆನಂತರ ಇದಾಗಿ 1 ವರ್ಷ ಆಗ್ತಾ ಬಂತು. ನಾವು ಆನಂತರ ಉಮಾನಾಥ್ ಕೋಟಿ ಅವರನ್ನು ಉಡುಪಿಗೆ ಕರೆಸಿ ಒಂದು ಸನ್ಮಾನ ಮಾಡಿದೆವು. ಆಮೇಲೆ ಸಂತೋಷ್ ಲಾಡ್ ರೀಸೆಂಟ್ಲಿ ಉಡುಪಿಯಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಬಂದಿದ್ದರು. ಆಗ ಕೂಡ ನಾವು ನಮ್ಮ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘಟನೆಯಿಂದ ಅವರಿಗೆ ಕೂಡ ಅಭಿನಂದನೆಗಳನ್ನು ಮಾಡಿದ್ದೇವೆ. ಇದು ನಮ್ಮ ಒಂದು ಅತ್ಯಂತ ತೃಪ್ತಿದಾಯಕ, ನಮಗೆ ತೃಪ್ತಿ ಕೊಟ್ಟ ಈ ಸಂಘಟನೆ ಸ್ಥಾಪನೆ ಮಾಡಿ ಸಂಘಟನೆಯ ಮೂಲಕ ಆದಂತ ಒಂದು ಕ್ರಾಂತಿಕಾರಕ ಕಾರ್ಯಕ್ರಮ. ಹೌದು, ಅದು ನಮಗೆ ಅತ್ಯಂತ ತೃಪ್ತಿ ಕೊಟ್ಟಿದೆ. ಈ ಉಡುಪಿ ಜಿಲ್ಲೆ ಅಲ್ಲಿ ಗ್ಯಾರೇಜ್ ಮಾಲಕರ ಸಂಘಟನೆ ಮಾಡಿ ಇಷ್ಟೊಂದು ನಾವು ಇಡೀ ರಾಜ್ಯಕ್ಕೆ ಒಂದು ಕಾರ್ಮಿಕ ಸಾರಿಗೆ ಕ್ಷೇತ್ರಕ್ಕೆ ಒಂದು ದೊಡ್ಡ ಒಂದು ಕೊಡುಗೆಯನ್ನು ನೀಡಿದ ಒಂದು ತೃಪ್ತಿ, ಹೆಮ್ಮೆ. ಯಾಕಂದ್ರೆ ಹೋರಾಟಗಳು ನಡೀತಾ ಇತ್ತು. ಆ ನಂತರ ಮಂಡಳಿ ರಚನೆ ಆದ ನಂತರ ಹಲವಾರು ಸಂಘಟನೆಗಳು ಅದನ್ನು ನಾವು ಮಾಡಿದ್ದು ನಮ್ಮ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಬೇರೆ ಬೇರೆ ಸಂಘಟನೆಗಳು. ಅದು ಯಾರದು ತಪ್ಪಿಲ್ಲ, ಯಾಕಂದ್ರೆ ಹೋರಾಟಗಳು ಪ್ರತಿಯೊಬ್ಬರು ಮಾಡಿದ್ದಾರೆ. ಅದರಲ್ಲಿ ಎಲ್ಲರ ಹೋರಾಟದಿಂದ, ಎಲ್ಲರ ಒತ್ತಡದಿಂದ ಈ ಮಂಡಳಿ ರಚನೆ ಆದ್ದು ಬಿಟ್ಟರೆ ಸರ್ಕಾರಕ್ಕೆ ತಲುಪಿಸಿದ ಅದನ್ನು ಗುರಿ ಮುಟ್ಟಿಸುವ ಒಂದು ಕೆಲಸವನ್ನು ನಾವು ಒಂದು ಬದ್ಧತೆಯಿಂದ ಮಾಡಿದ್ದಕ್ಕಾಗಿ ನಾವು ಹೆಮ್ಮೆ ಪಡ್ತಿದ್ದೇವೆ. ಹಾಗೆ ನಾವು ಇದರಲ್ಲಿ ಎರಡು ಸರ್ಕಾರಗಳ ಮಂತ್ರಿಗಳು ಅತ್ಯಂತ ಇಚ್ಛಾಶಕ್ತಿ ಮತ್ತು ಬದ್ಧತೆಯಿಂದ ಇದನ್ನು ಮಾಡಿದ್ದಾರೆ. ಅವರಿಗೆ ಕೂಡ ಈ ಮೂಲಕ, ನಿಮ್ಮ ಚಾನಲ್ ಮೂಲಕ ಹೌದು. ಮತ್ತೆ ಯಾರೆಲ್ಲ ಈ ಇಡೀ 2 ಜಿಲ್ಲೆಗಳಲ್ಲಿ ನಮ್ಮ ಗ್ಯಾರೇಜ್ ಕಾರ್ಮಿಕರು ಗ್ಯಾರೇಜ್ ಬಂದ್ ಮಾಡಿ, ಮತ್ತೆ ನಮ್ಮ ಮಂಗಳೂರಿನ ಹಿರಿಯರು ಮತ್ತು ಇಲ್ಲಿಯ ಹಿರಿಯರು ಎಲ್ಲರೂ ಕೂಡ ಹೋರಾಟ ಮಾಡಿ ನಮಗೆ ಮಾರ್ಗದರ್ಶನ ಮಾಡಿ ಇದೊಂದು ಕೆಲಸ ಮಾಡಿದ ಅವರಿಗೆ ಕೂಡ ನಾವು ಈ ಮೂಲಕ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಸರಿ, ಮಾನ್ಯ ರೋಷನ್ ಕರ್ಕಾಡ್ ಅವರೇ, ಗ್ಯಾರೇಜ್ ಮಾಲಕರ ಸಮಸ್ಯೆಗಳು ಇಂದಿಗೂ ಕೂಡ ಬದಲಾಗಿಲ್ಲ ಮತ್ತು ಇತ್ತೀಚಿನ ದಿನಗಳಲ್ಲಿ ಆದಂಥ ಕೆಲವೊಂದು ಬದಲಾವಣೆಗಳು ಅಭಿವೃದ್ಧಿಯ ವೇಗದಲ್ಲಿ ತಾವು ಕೂಡ ಪರಿವರ್ತನೆ ಆಗಲೇಬೇಕಾಗ್ತದೆ. ಈ ಸಂದರ್ಭದಲ್ಲಿ ತಾವು ಎದುರಿಸುತ್ತಿರುವಂಥ ಸಮಸ್ಯೆಗಳನ್ನು, ಕಾರ್ಮಿಕರ ಕೊರತೆ ಆಗಿರಬಹುದು, ಸ್ಪೇರ್ ಪಾರ್ಟ್ ಆಗಿರಬಹುದು, ಅದೇ ರೀತಿ ಹಿಂದಿನ ರೀತಿಯ ಕೆಲವೊಂದು ದಬ್ಬಾಳಿಕೆಗಳಾಗಿರ್ಬೋದು, ಸರ್ಕಾರದಿಂದ ಕೆಲವೊಂದು ನೋಟಿಸ್ಗಳಾಗಿರಬಹುದು, ಈ ಸಮಸ್ಯೆಯನ್ನು ಇಂದಿಗೂ ಕೂಡ ಅನುಭವಿಸ್ತಾ ಇದ್ದೀರಾ ಮತ್ತು ಅದರಿಂದ ಹೊರಬರುವ ನಿಟ್ಟಿನಲ್ಲಿ ತಮ್ಮ ಸಂಘಟನೆ ಯಾವ ರೀತಿಯಲ್ಲಿ ಕಾರ್ಯಶೀಲವಾದಂಥ ಕೆಲಸಗಳನ್ನು ಮಾಡಿದೆ? ಏನೇನು ಸಮಸ್ಯೆಗಳು ಒಳಗೊಂಡಿವೆ? ಕಾರ್ಮಿಕರ ಕೊರತೆ ಇದೆಯಾ? ಈಗ ಪ್ರಸ್ತುತ ಸಮಸ್ಯೆ ಈಗ ಗ್ಯಾರೇಜ್ ಕಾರ್ಮಿಕ ಮಾಲಕರಿಗೆ ಈಗ ಹೈವೇಯಲ್ಲಿ ಎಲ್ಲ ಹೈವೇ ಸರ್ವಿಸ್ ರೋಡ್ ಆಗ್ತಾ ಉಂಟು. ಹಾಗಾಗಿ ನಮ್ಮ ಲೈನಲ್ಲೆಲ್ಲ ಹೈವೇಯಲ್ಲಿ ಗ್ಯಾರೇಜ್ ಉಂಟು. ಗ್ಯಾರೇಜ್ ಭೀತಿ ಆಗುವವರಿಗೆ ಅಲ್ಲಿ ಗಾಡಿ ಬರದೇ ಇರದೆ, ಅಲ್ಲಿ ಕೆಲಸ ಇಲ್ಲದೆ ಸಮಸ್ಯೆಗೆಲ್ಲ ಕೆಲವು ಗ್ಯಾರೇಜ್ ಸಂಪರ್ಕಿಸಿದಾಗ ತಾತ್ಕಾಲಿಕ ಸಮಸ್ಯೆ ಇದಾಗ್ತದೆ. ಅಂದ್ರೆ ತಾತ್ಕಾಲಿಕ ಸಮಸ್ಯೆಗಳು ಏನು 1 ವರ್ಷ ಆಗ್ತದೆ, 1 ವರ್ಷ 2 ವರ್ಷ ಆಗ್ತದೆ ರೋಡ್ ಎಲ್ಲ ಇದಾಗುವಾಗ. ಇದು ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅಗಲ ಆಗುವಾಗ
ಸಾಕಷ್ಟು ಗ್ಯಾರೇಜ್ಗಳು ಮುಚ್ಚಿದ್ದು ಮತ್ತು ಸ್ವಲ್ಪ ಹಿಂದುಗಡೆ ಹೋದ ಕೆಲವರು ಜಾಗ ಸಿಗದೆ ಅತಂತ್ರರಾಗಿದ್ದರು 1-2-3 ವರ್ಷಗಳ ಕಾಲ. ಬಟ್ ಅದು ನಡೆಯುವಂಥ ವಿಷಯಗಳು ಅಂದರೆ ಆದರೆ ಅಲ್ಲಲ್ಲಿ ಅವರು ಮತ್ತೆ ಪುನಃ ಎಲ್ಲರೂ ಸೆಟ್ಲ್ ಆಗಿದ್ದಾರೆ. ಕೆಲವರು ಈ ವೃತ್ತಿಯನ್ನು ಬಿಟ್ಟದ್ದು ಇದೆ, ಬೇರೆ ವೃತ್ತಿಗೆ ಅಥವಾ ಬ್ರೋಕರ್ ಅಥವಾ ಈ ಸೆಕೆಂಡ್ ಹ್ಯಾಂಡ್ ಸೇಲ್ಸ್ ಅಂಥದ್ದು ವೃತ್ತಿಗಳಿಗೂ ಹೋದದ್ದಿದೆ. ಆದರೆ ಅಭಿವೃದ್ಧಿ ಒಂದು ಜಗದ ನಿಯಮ. ಬೇರೆ ಏನು ಸಮಸ್ಯೆಗಳು ಉಳ್ಕೊಂಡಿವೆ ಇನ್ನೂ ಕೂಡ? ಬೇರೆ ಸಮಸ್ಯೆ ಈಗ ನಮ್ಮ ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ. ಯಾರು ಈಗ ನಮಗೆ ಕೆಲಸ ಕಲಿಯಲಿಕ್ಕೆ ಸಹ ಬರೋದಿಲ್ಲ, ಎಲ್ಲ ಶೋರೂಮ್ ಹೋಗ್ತಾರೆ. ಹಾಗೆಲ್ಲ ಎಲ್ಲರ ಸಮಸ್ಯೆ, ದೊಡ್ಡ ಸಮಸ್ಯೆ ಆಗಿದರೆ ಕೆಲಸಕ್ಕೆ ಜನ ಸಿಗೋದಿಲ್ಲ. ಈಗ ಹೊರಗಿಂದ ನಮ್ಮ ಬೇರೆ ರಾಜ್ಯದವರೆಲ್ಲ ಈಗ ಬಂದು ನಮ್ಮ ಊರಿನಲ್ಲೆಲ್ಲ ಭಾರಿ ಜನದ ಸಮಸ್ಯೆ ಮೊದಲಕ್ಕೆ ಇತ್ತಲೇ ಇತ್ತು, ಈಗ ಭಾರಿ ಜಾಸ್ತಿ ಆಗಿದೆ. ಎಲ್ಲ ಕಡೆ ಹೋದ್ರೆ ನಮಗೆ ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ ಅಂತ ತುಂಬ ಸಮಸ್ಯೆ ಆಗಿದೆ. ಬೇರೆ ಡಿಪಾರ್ಟ್ಮೆಂಟ್ ದಬ್ಬಾಳಿಕೆ ಏನಾದರೂ ಇದೆಯಾ, ಉಳಿದುಕೊಂಡಿದೆಯಾ? ಇಲ್ಲ, ಅದು ಡಿಪಾರ್ಟ್ಮೆಂಟ್ ದಬ್ಬಾಳಿಕೆ ಈಗ ನಮಗೆ ನೋಟಿಸ್ ಕೊಡೋದಾಗಿರಲಿ ಅಥವಾ ಇಲ್ಲ. ಈಗ ಈ ಟೈಮಲ್ಲಿ ನಮಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ತುಂಬ ಸಹಕರಿಸ್ತಾರೆ. ಈಗ ಮುಂಚಿನ ಹಾಗೆ ಇಲ್ಲ, ಈಗ ಎಲ್ಲ ಒಳ್ಳೆ ಇದರಿಂದ ಕಾರ್ಮಿಕ ಇಲಾಖೆ ಮತ್ತು ನಮ್ಮ ಸಂಘಟನೆಗಳು ಅಂದರೆ ನಮಗೆ ನಿರಂತರವಾಗಿ ಈ ಸಂಪರ್ಕ ಇರುವಂಥ ಸಂಘಟನೆ ಕಾರ್ಮಿಕ ಇಲಾಖೆ. ಈ ಕಾರ್ಮಿಕ ಇಲಾಖೆ ಸುಮಾರು 1 ದಶಕಗಳಿಂದ ನಮ್ಮ ಜೊತೆ ಅತ್ಯಂತ ಒಂದು ಕೋಆರ್ಡಿನೇಷನ್, ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತೇವೆ. ಅವರ ಕಾರ್ಯಕ್ರಮಗಳನ್ನು ನಾವು ಅಳವಡಿಸುವಲ್ಲಿ ಅವರಿಗೆ ಸಹಕಾರವನ್ನು ಮಾಡ್ತಾಯಿದ್ದೇವೆ. ಮತ್ತೆಲ್ಲ ಕೆಲವು ಸಮಸ್ಯೆಗಳು ಬರ್ತವೆ, ಕೆಲವು ಬಾಲಕಾರ್ಮಿಕರದ್ದು ಅಂಥದ್ದೆಲ್ಲ ಕೆಲವುಗಳು ಸಮಸ್ಯೆಗಳು ಬರ್ತವೆ. ಆದರೆ ಅದು ಜನರಲ್ ಆಗಿ ನಾವು ಸಂಘಟನೆ ಸದೃಢವಾಗಿರೋದ್ರಿಂದ ನಾವು ಕಾರ್ಮಿಕ ಇಲಾಖೆ ಜೊತೆ ಮಾತಾಡಿ ಅದಕ್ಕೆ ತಕ್ಕ ಮತ್ತು ನಾವು ಕೂಡ ನಮ್ಮ ಸಂಘದ ಸದಸ್ಯರಿಗೆ ನಿರ್ದೇಶನಗಳನ್ನು ನೀಡ್ತೇವೆ, ಕಾನೂನುಗಳ ಅರಿವು ಮಾಡ್ತೇವೆ. ಆವಾಗ ನಮಗೆ ಈಗ RTO ವಿಷಯಗಳಲ್ಲಾಗಲಿ ಬೇರೆ ಬೇರೆ ವಿಷಯಗಳಲ್ಲಿ ನಾವು ಕಾರ್ಯಾಗಾರಗಳನ್ನು ಮಾಡ್ತೇವೆ. ಬೇರೆ ಬೇರೆ ಇನ್ಶೂರೆನ್ಸ್ ಅಂದರೆ ಪ್ರತಿಯೊಬ್ಬ ಸದಸ್ಯರನ್ನು ನಾವು ಎಜುಕೇಟ್ಗೊಳಿಸಿದ್ದೇವೆ. ಅದರಿಂದ ಅಂಥ ಸಂದರ್ಭಗಳು ತುಂಬ ರೇರ್ ಆಗಿದೆ. ಪ್ರತಿ ಸದಸ್ಯರು ಹೌದು. ಈಗ ಕಾರ್ಮಿಕ ಇಲಾಖೆ ಮತ್ತು ನಮ್ಮ ಸಂಘಟನೆ ಅತ್ಯಂತ ನಿಕಟ ಬಾಂಧವ್ಯ. ಏನೇನು ಕಾರ್ಯಕ್ರಮಗಳನ್ನ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ನಾವೀಗ ಇನ್ಶೂರೆನ್ಸ್ ಆಗಿರಬಹುದು, ಅಥವಾ ಈ ಪಾಸಿಂಗ್ ನ ಅಧಿನಿಯಮ ಬಂತು, ಅದರ ಅಧಿನಿಯಮದ ಬಗ್ಗೆ ಈಗ ರಸ್ತೆ ಸುರಕ್ಷತೆ, ರಸ್ತೆ ನಿಯಮಗಳು ನಮಗೆ ಅತ್ಯಂತ ಈಗ ಬೈಕಲ್ಲಿ ಹೋಗುವಾಗ ಹೆಲ್ಮೆಟ್ ಧರಿಸುವಂಥದ್ದು ಇಂಥದ್ದು ಸಾಮಾಜಿಕ ಕಳಕಳಿ. ಆದರೆ ನಮ್ಮ ಇಲ್ಲಿ ನಾವು ಏನು ಅವರಿಗೆ ಜಾಗೃತಿಗೊಳಿಸುವಂಥದ್ದು ಹೇಳಿದರೆ ವೆಹಿಕಲ್ ಇನ್ಶೂರೆನ್ಸ್ ಇರುವಂಥದ್ದು, ಅಥವಾ ನಮ್ಮ ಕಡೆಗೆ ಆಕ್ಸಿಡೆಂಟ್ಸ್ ವೆಹಿಕಲ್ಸ್ಗಳೆಲ್ಲ ಬರ್ತವೆ, ಅಥವಾ ಕಳ್ಳತನವಾದ ವೆಹಿಕಲ್ಸ್ಗಳು ಬರ್ತವೆ. ಮತ್ತು ನಾವು ಸಿಲುಕಿಗೊಳ್ತೇವೆ ನಮ್ಮ ಅಂತ ಕೆಲವು ವಿಷಯಗಳಲ್ಲಿ. ನಮ್ಮ ಕಾರ್ಮಿಕರು ಸಿಲುಕಿಗೊಳ್ತಾರೆ, ನಮಗೆ ತಿಳುವಳಿಕೆ ಇಲ್ಲ ಅಂಥದ್ದು ಸಂದರ್ಭಗಳು ನಡೆದಿದೆ. ತುಂಬ ಶಿರುವ ಮತ್ತು ಈಗ ಮಣಿಪಾಲ ಅಂಥ ಕಡೆಗಳಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಸಿಲುಕಿ ಹಾಕಿಕೊಂಡದ್ದಿದೆ. ಅದು ಆಕ್ಸಿಡೆಂಟ್ ಆಗಿ ಅದು ಪೇಪರ್ ಇಲ್ಲದ ಬೈಕನ್ನು ಮಾರಿ ಆಕ್ಸಿಡೆಂಟ್ ಆಗಿ ಎಲ್ಲ ಸಮಸ್ಯೆಗಳು ಉಳಿಕೊಂಡು ಡೆತ್ ಆಗಿ ಅದು ಕೇಸ್ ಆಗಿ ಅವರಿಗೆ ಮನೆ ಮಠ ಕಳಿಸ್ಕೊಳ್ಳುವಂಥ ಪರಿಸ್ಥಿತಿಗಳು ನಮ್ಮ ಸದಸ್ಯರಿಗೆ ಬಂದಾಗ ಕೂಡ ನಾವು ಅದನ್ನು ಮಧ್ಯಪ್ರವೇಶಿಸಿ ಅದನ್ನು ಪರಿಹಾರ ಕೊಡುವಲ್ಲಿ ಮತ್ತು ಅವರಿಗೆ ಸಮಸ್ಯೆಗಳ ನಿವಾರಿಸುವಲ್ಲಿ ನಾವು ಸಂಘಟನೆ ಸಹಕಾರ ಮಾಡ್ತೇವೆ. ಕಳ್ಳತನ ಆಗ್ತದೆ, ಬೆಂಕಿ ಬೀಳ್ತದೆ ಗ್ಯಾರೇಜಿಗೆ. ಗ್ಯಾರೇಜ್ ಬಿಲ್ಡಿಂಗ್ಗಳು ಮಳೆ ಗಾಳಿಯಿಂದ ಅಂದರೆ ಹೆಚ್ಚು ಗಟ್ಟಿರುವುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಭೇಟಿ ಕೊಟ್ಟು ನಮ್ಮಷ್ಟು ಸಂಘಟನೆಯಿಂದ ಸಾಕಷ್ಟು ಪರಿಹಾರವನ್ನು ನಾವು ಕೊಡ್ತೇವೆ. ಮತ್ತು ಸರ್ಕಾರದಿಂದ ಏನಾದರೂ ಅದು ಸಿಗುವಲ್ಲಿ ಅವರಿಗೆ ಸಹಾಯ ಮಾಡ್ತೇವೆ ಅಥವಾ ಅದು ಮಾರ್ಗದರ್ಶನ ಮಾಡ್ತೇವೆ ಅಂತ. ಸರ್, ಓಲ್ಡ್ ವೆಹಿಕಲ್ ಮತ್ತು ನ್ಯೂ ವೆಹಿಕಲ್ಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಈಗ ತಾವೆಲ್ಲ ಒಂದು ತಲೆಮಾರಿನಲ್ಲಿ ಕಲಿತವರು, ಆ ಸ್ಕಿಲ್ಸನ್ನು ಈಗ ಅಪ್ಡೇಟ್ ಮಾಡ್ಕೊಳ್ಳೋದಿದ್ರೆ ಹೇಗೆ ಮಾಡ್ಕೊಳ್ತಾ ಇದ್ದೀರಾ? ಈಗ ಎಲ್ಲ ಗ್ಯಾರೇಜ್ ಮಾಲಕರು ಕೂಡ ಈಗ ಅಪ್ಡೇಟ್ ಆಗ್ತಾ ಬೇಕು, ಯಾಕಂದರೆ ಚೇಂಜಸ್ ಆಗ್ತಾ ಇರ್ತದೆ. ಪವರ್ ಸ್ಟೇರಿಂಗ್ ಬಂತು, ಇದೆಲ್ಲ ಸೆನ್ಸಾರ್ ಬಂತು, ಇದನ್ನೆಲ್ಲ ಯಾವ ರೀತಿಯಲ್ಲಿ ತಾವು ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಈಗ ಇದು ಆ್ಯಕ್ಚುಲಿ ನಾವು ಜನ್ರೇಷನ್ ಈಗ 2000 ನಂತರ 2000 ಇಸ್ವಿಯ ನಂತರ ಗ್ಲೋಬಲೈಸೇಷನ್ ತುಂಬ ಅಭಿವೃದ್ಧಿ ಆಯಿತು. ಅಡ್ವಾನ್ಸ್ ಟೆಕ್ನಾಲಜೀಸ್ ಎಲ್ಲ ಅಡ್ವಾನ್ಸ್ ಆಯಿತು. ಮುಂಚೆ ನಾವು ಖಾಲಿ ಪಾಯಿಂಟ್ ಸೆಟ್, ಕಂಡೆನ್ಸರ್ ಆ ಟೈಪಲ್ಲಿ ಈ ಗೇರ್ ಬಾಕ್ಸ್. ಈಗ ಎಲ್ಲ ಟ್ರಾನ್ಸ್ಮಿಷನ್ ಸಿಸ್ಟಮು, ಪವರ್ ಸಿಸ್ಟಮು ಎಲ್ಲವೂ ಇದೆ, ಆಟೋಮೆಟಿಕ್ ವೆಹಿಕಲ್ಸ್ ಇದೆ. ಆದರೆ ಈಗ ನಮ್ಮ
ಸದಸ್ಯರು ಈ ಅಭಿವೃದ್ಧಿಯ ಜೊತೆಗೆ ಅಪ್ಡೇಟ್ ತಮ್ಮನ್ನು ಕೂಡ ಮಾಡ್ಕೊಳ್ತಾ ಮಾಡ್ಕೊಂಡಿದ್ದಾರೆ. ಮುಂಚೆ ನಮ್ಮ ಗ್ಯಾರೇಜ್ಗಳನ್ನು ಸಂಘಟನೆ ಈ ಬಗ್ಗೆ ಏನಾದ್ರು ಮಾಡ್ತಾ ಇದೆಯಾ? ಸಂಘಟನೆಗಳು ಈ ಹೊಸ ಹೊಸ ಸ್ಕಿಲ್ ಅನ್ನ ನಾವು ತರಬೇತಿ ಶಿಬಿರಗಳನ್ನು ಮಾಡ್ತೇವೆ. ಟ್ರೈನಿಂಗ್ ಲಾಸ್ಟ್ 3 ತಿಂಗಳ ಮೊದಲು ನಾವು ಮಣಿಪಾಲದಲ್ಲಿ ಒಂದು BS6 ವೆಹಿಕಲ್ಸ್ ಅದರ ಬಗ್ಗೆ ಟ್ರೈನಿಂಗ್ ಮಾಡಿದ್ವಿ. ಅದಕ್ಕೆ ಪೂನಾದಿಂದ ನಮ್ಮ ಸ್ಪೆಷಲಿಸ್ಟ್ ಬರ್ತಾರೆ, ಪರಿಸರ ಹೌದು ಅವರು ನಾವು ಸಂಪೂರ್ಣವಾಗಿ ನಾವು ಅವರಿಗೆ ಹೇಗೆ ಪ್ರಾಜೆಕ್ಟ್ ಇಂದ ಮತ್ತೆ ಪ್ರಾಕ್ಟಿಕಲ್ ಟ್ರೈನಿಂಗ್ ನೀಡಿ ಮತ್ತೆ ಅವರಿಗೆ ಏನಾದರೂ ಸಮಸ್ಯೆಗಳಿದ್ರೆ ಅವರಿಂದ ಕ್ಲಾರಿಫೈ ಮಾಡ್ತೇವೆ. ಅಂದರೆ ರೆಗ್ಯುಲರ್ ಆಗಿ ನಾವು ತರಬೇತಿಗಳನ್ನು ಮಾಡ್ತಾ ಇದ್ದೇವೆ ಮತ್ತು ವಿಸಿಟ್ಸ್ ಮಾಡ್ತೇವೆ ಶೋರೂಮ್ಸ್. ಮುಂಚೆ ನಮ್ಮ ಗ್ಯಾರೇಜ್ಗಳು ಅದು ಸ್ಟ್ಯಾಂಡರ್ಡ್ ತುಂಬ ಗುಣಮಟ್ಟ ಅತ್ಯಂತ ಕಮ್ಮಿ ಇತ್ತು, ಅಂದರೆ ನೀಟ್ನೆಸ್ ಇರಲಿಲ್ಲ. ಆದರೆ ಈಗ ಒಂದು ಉಡುಪಿ ಜಿಲ್ಲೆಯ 50% ಗ್ಯಾರೇಜ್ಗಳನ್ನು ನೋಡಿದರೆ ಯಾವ ಶೋರೂಮಿಗೂ ಕಡಿಮೆ ಇಲ್ಲದಂಥ ಒಂದು ವ್ಯವಸ್ಥೆಗಳಿವೆ. ಎಲ್ಲದರಲ್ಲಿ ಕೂಡ ಅಲೈನ್ಮೆಂಟ್, ಯೂನಿಫಾರ್ಮ್ಸ್ ಇದೆ, ನೀಟ್ನೆಸ್ ಇದೆ. ಮತ್ತು ಈಗ ಗ್ಯಾಸ್ ವೆಲ್ಡಿಂಗ್ ಬರ್ತದೆ, ಮುಂಚೆ ಮಿಗ್ ವೆಲ್ಡ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಈವನ್ ಶೋರೂಮ್ಸ್ ಅವರು ಕೂಡ ನಮ್ಮ ಪ್ರೈವೇಟ್ ಪೈಂಟರ್ಸನ್ನು ಕರೆದು ಅಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ. ಅಂಥ ವ್ಯವಸ್ಥೆಗಳು ಈಗ ಪೈಂಟ್ ಬೂತ್ಗಳು, ಅಂದರೆ ನಾರ್ಮಲ್ ಆಗಿ ಮುಂಚೆ ನಾವು ಓಪನ್ ಏರಲ್ಲಿ ಪೈಂಟ್ ಮಾಡ್ತಿದ್ದೆವು. ಈಗ ಅಂದರೆ ಎಲ್ಲ ಗ್ಯಾರೇಜ್ ಹೆಚ್ಚಿನವರು ಪೈಂಟ್ ಬೂತನ್ನು ಇಟ್ಕೊಂಡಿದ್ದಾರೆ. ಅದು ನಮ್ಮ ಅಂದರೆ ತುಂಬ ಸ್ಟ್ಯಾಂಡರ್ಡ್ ಈಗ ತುಂಬ ಇಂಪ್ರೂವ್ ಆಗಿದೆ. ಕೆಲವೊಂದು ನಾವು ಗ್ಯಾರೇಜ್ಗಳು ನೋಡುವಾಗ ಶೋರೂಮಿಗೆ ಕೂಡ ಕಡಿಮೆ ಇಲ್ಲ, ಆ ಟೈಪಲ್ಲಿ ವ್ಯವಸ್ಥೆಗಳನ್ನು ಒಂದು ಡಿಪಾರ್ಟ್ಮೆಂಟ್ ವೈಸ್ ಎಲ್ಲ ಮಾಡಿದ್ದಾರೆ. ಸ್ಟ್ಯಾಂಡರ್ಡೈಸೇಷನ್ ಆಗಿದೆ. ಸರಿ, ರೋಷನ್ ಕರ್ಕಾಳ ಅವರೇ, ಈಗ ಒಂದು ಗ್ಯಾರೇಜ್ ಮಾಲಕರು ಮತ್ತು ಈ ವಾಹನಗಳ ಮಾಲಕರಿಗೂ ಒಂದು ಸೌಹಾರ್ದ ಸಂಬಂಧ ಇದೆ, ಒಂದು ಎಮೋಷನಲ್ ಬಾಂಡ್ ಇದೆ, ಭಾವನಾತ್ಮಕ. ತಮ್ಮಲ್ಲೆಲ್ಲ ಬರುವವರು ಪಾರಂಪರಿಕವಾದಂಥ ಗ್ರಾಹಕರು, ತಮ್ಗೆ ಗೊತ್ತಿರಬಹುದು. ಅವರು ಕೇವಲ ವೆಹಿಕಲ್ ರಿಪೇರಿ ಮಾಡೋದು ಮಾತ್ರ ಅಲ್ಲ, ತಮ್ಮ ಒಂದು ಕುಟುಂಬದ ಸದಸ್ಯರಿಂದ ಎಲ್ಲ ಒಂದಷ್ಟು ಮಾತುಗಳು ಎಕ್ಸ್ಚೇಂಜ್ ಆಗ್ತಾ ಇದೆ. ಅದರಿಂದ ಅಲ್ಲಿ ಒಂದು ಸಂಬಂಧ ಗಟ್ಟಿಯಾಗ್ತಾ ಇದೆ. ಈ ಸಂದರ್ಭಗಳಲ್ಲಿ ಅವರಿಗೂ ಕೂಡ ಉತ್ತಮವಾದಂಥ ಒಂದು ವಾಹನವನ್ನು ದುರಸ್ತಿಗೊಳಿಸುವ ನಿಟ್ಟಿನಲ್ಲಿ ಉತ್ತಮವಾಗಿ ದುರಸ್ತಿಗೊಳಿಸುವುದರ ಬಗ್ಗೆ ತಾವು ಯೋಚನೆಯನ್ನು ಮಾಡ್ತಾ ಇದ್ದೀರಾ. ಈಗಿನ ಸಂದರ್ಭಗಳಲ್ಲಿ ತಮ್ಗೆ ಗೊತ್ತಿರಬಹುದು, ಸ್ಪೇರ್ ಪಾರ್ಟ್ಗಳಲ್ಲಿ ಹಲವಾರು ಸಮಸ್ಯೆಗಳು ಇದೆ. ಇದನ್ನೆಲ್ಲ ನೀಗಿಸುವಲ್ಲಿ ತಾವು ಏನೇನು ಪ್ರಮುಖವಾಗಿ ಕಾನ್ಸಂಟ್ರೇಟ್ ಮಾಡ್ತೀರಾ? ಸ್ಪೇರ್ ಪಾರ್ಟ್ಸ್ ಸಾಮಾನ್ಯವಾಗಿ ಕೆಲವೊಂದು ಬ್ರಾಂಡೆಡ್ ಇರುತ್ತೆ, ಕೆಲವೊಮ್ಮೆ ಸಮಸ್ಯೆಗಳು. ಮಾರುತಿಯವರದ್ದು MG ಐಟಮ್ ಎಲ್ಲ ನಿಮ್ಮ ಉಡುಪಿಯಲ್ಲಿ ಸಿಗ್ತದೆ. ಮತ್ತೆ ಕ್ಲಾಸಿಕ್ ಆಟೋಮೊಬೈಲ್ ಬೇರೆ ಕಂಪನಿದ್ದೆಲ್ಲ ಸಾಮಾನು ಎಲ್ಲ ಸ್ಪೇರ್ ಪಾರ್ಟ್ಸ್ ಸಾಧಾರಣವಾಗಿ ನಮಗೆ ಈಗ ಸಾಧಾರಣವಾಗಿ ಸಿಗ್ತಾ ಉಂಟು, ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಕೆಲವೊಂದು ಬರದ ಐಟಮ್ ಒಂದು 10-15 ದಿವಸ ಲೇಟ್ ಆಗಿ ಅಂದದ್ದು ತಲುಪ್ತದೆ. ಅಂತ ಸಮಸ್ಯೆ ಈಗ ಸ್ಪೇರ್ ಪಾರ್ಟ್ಸ್ ಅಂತ ಇಲ್ಲ. ಸಮಸ್ಯೆ ಈಗ ಇರುವುದು ಕಾರ್ಮಿಕರಿದ್ದೆ. ಅಲ್ಲ, ಸ್ಪೇರ್ ಪಾರ್ಟ್ ಅಲ್ಲೂ ಕೂಡ ದೀರ್ಘ ಬಾಳಿಕೆಯ ಸ್ಪೇರ್ ಪಾರ್ಟ್ಗಳು ಕಡಿಮೆ ಆಗ್ತಾ ಇದೆ ಅನ್ನೋದು ಕೂಡ ಒಂದು ಇದೆ. ಇಲ್ಲ, ಚೈನ್ ಸಾಕೆಟ್ಗಳು ಕೂಡ ಹಿಂದಿನ ಟೈಪಲ್ಲಿ ಬರ್ತಾ ಇರಲ್ಲ, ಈಗ 2 ವೀಲರ್ಸ್ ಬೇರೆ ಕೂಡ. ಈ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿ ಒಳ್ಳೆ ಬ್ರಾಂಡೆಡ್ ಸ್ಪೇರ್ ಪಾರ್ಟ್ನ ಅಗತ್ಯ ಇದೆ. ಬ್ರಾಂಡೆಡ್ ಹೇಳಿದ್ರೆ ಈಗ ಲೋಕಲ್ ಕೂಡ ಸಿಗ್ತದೆ ಶೋರೂಮ್ ಅಲ್ಲಿ. ತಮ್ಮ ಸೆಲೆಕ್ಷನ್ ಯಾವ ರೀತಿಯಲ್ಲಿ ಇರುತ್ತೆ? ಜೆನ್ವಿನ್. ಈಗ ಅಂದ್ರೆ ಜೆನ್ವಿನ್ ನಾವು ನಮ್ಮ ಮೆಕ್ಯಾನಿಕ್ ಆಗಲಿ ನಮ್ಮ ಸದಸ್ಯರಾಗಲಿ ಕಸ್ಟಮರ್ಸಿಗೆ ತುಂಬಾ ನೀವು ಹೇಳಿದಾಗೆ ಉತ್ತಮ ಬಾಂಧವ್ಯ ಇದೆ. ಅವ್ರು ಮಣಿಪಾಲದಿಂದ ಉದ್ಯಾವರಕ್ಕೆ ಬರ್ತಾರೆ, ಅವರನ್ನ ಅಷ್ಟು ದೂರದಿಂದ ಅಲ್ಲಿ 10 ಗ್ಯಾರೇಜ್ ಉಂಟು ಆ ಕಡೆ, ಆದ್ರೆ ನಮ್ಮಲ್ಲಿ ಬರ್ತಾರಂತ ಹೇಳಿದ್ರೆ ಅಲ್ಲಿ ಅವರಿಗೆ ನಮ್ಮ ಒಂದು ವಿಶ್ವಾಸದ ಮೇಲೆ ಬರ್ತಾರೆ. ಅದೇ ಶೋರೂಮಿಗಿಂತಲೂ ವಿಶ್ವಾಸ ಗ್ಯಾರೇಜ್ ಮಾಲಕರ. ಹೌದು, ಆದ್ರಿಂದ ಅವರಿಗೆ ಉತ್ತಮ ಸರ್ವಿಸ್ ಕೊಡುವುದು ನಮ್ಮ ಕರ್ತವ್ಯ. ಅವರಿಗೆ ನಾವು ಮಾಹಿತಿಯನ್ನು ಹೇಳ್ತೇವೆ. ಒಂದು ಜೆನ್ವಿನ್ ಸ್ಪೇರ್ ಪಾರ್ಟ್ಸ್ ಅನ್ನು ಬಳಸೋದ್ರಿಂದ ಏನು ಉಪಯೋಗ, ಆಯಿಲ್ ಆಗಲಿ ಇಲ್ಲ ಜೆನ್ವಿನನ್ನೇ ಬಳಸಲಿಕ್ಕೆ ನಾವು ಸಜೆಸ್ಟ್ ಮಾಡ್ತೇವೆ. ಮತ್ತು ಕೆಲವರಿಗೆ ಅದು ರೇಟ್ ಜಾಸ್ತಿ ಕಮ್ಮಿ ಆದ್ರೆ ಅವರ ಸಲಹೆ ಮೂಲಕ ಅವರಿಗೆ ತಿಳಿಸಿ ಮತ್ತೆ ಹಾಕುವುದಂಥದ್ದು ಆಗಲಿ. ಇಲ್ದಿದ್ರೆ ನಾವು ಸುಮ್ಮನೆ ಅಂದರೆ ಒಂದು ಒಟ್ಟು ಜೆನ್ವಿನ್ ಅಲ್ಲದ ಸ್ಪೇರ್ಸನ್ನು ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ. ಗ್ರಾಹಕರಿಗೆ ಅರಿವು ಮೂಡಿಸ್ತೀರಿ ಅಂತ ತಾವು ಹೇಳಿ ಕಾನೂನಿನ. ಈಗಿನ ಯೂತ್ ಗ್ರಾಹಕರಿಗೆ ಒಂದಷ್ಟು ಸೈಲೆನ್ಸರ್ ಸೌಂಡ್ ಆಗಬೇಕು ಅಥವಾ ಇದೆಲ್ಲವೂ ಕೂಡ ಅಂಡರ್ ಅಲ್ಲಿ ಬರುತ್ತೆ. ಈ ಎಲ್ಲ ಜಾಗೃತಿಗಳನ್ನು ಕೂಡ ಮೂಡಿಸ್ತೀರ? ಸೈಲೆನ್ಸರ್ ಇದೆಲ್ಲ ಕಾನೂನಿನ ವಿರುದ್ಧವಾದಂತ, ಅದು ಪೊಲೀಸ್ ಅವರು ಹಚ್ಚಿದ್ದಾರೆ. ಬಟ್ ತಮ್ಮಲ್ಲಿಗೆ ಬಂದಾಗಲೂ ಕೂಡ ಇದರ ಬಗ್ಗೆ ಅವರಿಗೆ ಅವೇರ್ನೆಸ್ ಮೂಡಿಸುವ ಪ್ರಯತ್ನ ಮಾಡ್ತೀರಾ? ಮೋಸ್ಟ್ಲಿ ಅದು ಸೈಲೆನ್ಸರ್ ಮಣಿಪಾಲ್ ಮತ್ತೆ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಜಾಸ್ತಿ ಅದು ಅವರಿಗೆ ಅರಿವು ಆಲ್ಟ್ರೇಷನ್ ಮಾಡುವಂಥದ್ದು. ಇದರ ಬಗ್ಗೆ ಅರಿವು ಮೂಡಿಸ್ತೀರಿ? ಅರಿವು ಮೂಡಿಸ್ತೇವೆ, ಅವರಿಗೆ ಗೊತ್ತಿರ್ತದೆ ಮತ್ತೆ ನಾವು ಕೂಡ ಹೇಳ್ತೇವೆ. ಮತ್ತೆ ಅವರು ಹಾಕಿ ಹೇಳಿದಾಗ ಮತ್ತೆ ನಾವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ.
ಯಾಕಂದ್ರೆ ತಮ್ಮ ಒಂದು ನಿಷ್ಠೆ ಅಂದ್ರೆ ಕೇವಲ ಗ್ಯಾರೇಜ್ ಮಾಲಕರ ಅಲ್ಲ, ಹಿತಾಸಕ್ತಿ ನಾವು ಆಗುದಿಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲಲ್ಲ, ಮತ್ತೆ ಅವರು ಇನ್ನೊಂದು ಕಡೆ ಹೋಗ್ತಾರೆ ಹಾಗೆ ಅಷ್ಟು ನಾವು ಬಟ್ ಪ್ರಯತ್ನ ಮಾಡ್ತೀವಿ, ಜಾಗೃತಿ ಮೂಡಿಸುವ ಪ್ರಯತ್ನವನ್ನ ಮಾಡ್ತೀವಿ. ಸರ್, ತಾವು ಮಂಡಳಿ ರಚನೆ ಬಗ್ಗೆ ಹೇಳಿದ್ರಿ. ತಮ್ಮ ಹೋರಾಟದ ಫಲವಾಗಿ ವಿಧಾನಸಭೆಯಲ್ಲಿ ಪ್ರತಿಧ್ವನಿಗೊಂಡಂತಹ ಈ ಒಂದು ವಾಯ್ಸ್ ಏನಿದೆ, ಆ ಧ್ವನಿಯ ಮೂಲಕವಾಗಿ ಮಂಡಳಿ ರಚನೆ ಆಯಿತು. ಮಂಡಳಿ ರಚನೆಯ ಹಿನ್ನೆಲೆಯಲ್ಲಿ ತಮ್ಮ ನಿರೀಕ್ಷೆಗಳು ಏನು? ಈಗ ಮಂಡಳಿ ಎಲ್ಲದಕ್ಕೂ ರಚನೆ ಆಗ್ತದೆ, ಬಟ್ ಅದು ಎಲ್ಲವೂ ನೆನೆಗುದಿಗೆ ಬೀಳ್ತದೆ. ನೀವು ಕರೆಕ್ಟ್ ಹೇಳಿದ್ರಿ. ಮಂಡಳಿ ರಚನೆ ಆಗಿದೆ ಒಂದು ದೊಡ್ಡ ವಿಷಯ, ಹೌದು. ಬಟ್ ಅದು ಕಾರ್ಯಾಚರಿಸಬೇಕು. ಅದು ಮೊದಲು ಕೂಡ ನಮಗೆ ಅದರ ಬಗ್ಗೆ ಅರಿವಿತ್ತು. ಮಂಡಳಿಗಳು ಸಾಕಷ್ಟು ರಚನೆಗಳಾಗಿವೆ. ಅದರಲ್ಲಿ ಅವರಿಗೆ ಫಂಡ್ ದೊರಕಿದ್ರೆ ಮಾತ್ರ ಅದನ್ನು ಪೂರೈಕೆ ಮಾಡಲಿಕ್ಕೆ. ಈಗ ಮಂಡಳಿಯಲ್ಲಿ ನಮಗೆ ಒಂದು 7-8 ಸೌಲಭ್ಯತೆಗಳನ್ನು ಈಗ ಅಟ್ಯಾಚ್ ಮಾಡಿದ್ದಾರೆ. ಮುಂದೆ ಅದು ಕಟ್ಟಡ ಕಾರ್ಮಿಕರಿಗೆ ದೊರಕುವ ಅಂತೆ ಎಲ್ಲವನ್ನು 1 by 1 ಮಾಡ್ತಾರೆ. ಆದರೆ ನಾವು ಸಂಘಟಿತರಾಗಿದ್ದು ಹೇಗೆ ಎನ್ನುವಂಥದ್ದು ಒಂದು ದೊಡ್ಡ ಒಂದು, ಯಾಕಂದರೆ ನಮಗೂ ಕೂಡ ಗೊತ್ತಿಲ್ಲ ಉಡುಪಿ ಜಿಲ್ಲೆಯಲ್ಲಿ 3-4 ಸಾವಿರ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಎನ್ನುವಂಥದ್ದು. ನಾವು ಕೊರೋನಾ ಸಮಯದಲ್ಲಿ ಸರ್ಕಾರ ನಮಗೆ ಕಿಟ್ ವಿತರಣೆ ಮಾಡಿದ್ದು. ಎಷ್ಟು ಕಿಟ್ ಬೇಕು ಎನ್ನುವಂಥದ್ದು ನಮಗೆ ಗೊತ್ತಿಲ್ಲ, ಯಾಕಂದರೆ ನಾವು ಎಷ್ಟು ನಮ್ಮ ಹತ್ರ ಅಂಕಿಅಂಶಗಳಿಲ್ಲ. ಕಾರ್ಮಿಕ ಇಲಾಖೆಯಲ್ಲಿ ಅಂಕಿಅಂಶಗಳಿಲ್ಲ. ಕಾರ್ಮಿಕ ಇಲಾಖೆಯಲ್ಲಿ ಅಂತೂ ಈ ಒಂದು ವರ್ಗನೇ ಇಲ್ಲ ಅವರ ಲೆಕ್ಕದಲ್ಲಿ. ನಾವು ಬೇಡಿಕೆ ಇಟ್ಟ ನಂತರ ಅವರಿಗೆ ನಿಮ್ಗೆ ಎಷ್ಟು ಕಿಟ್ ಬೇಕು, ಮತ್ತು ನಾವು ಸುಮಾರು 3-3.5 ಸಾವಿರ ಕಿಟ್ಗಳದ್ದು ಡಿಮಾಂಡ್ ಇಟ್ಟೆವು. ಆಗ ನಮಗೆ ಎಲ್ಲ ಪ್ರತಿಯೊಬ್ಬರದ್ದು ಅಂದರೆ ದಾಖಲೆಗಳು ಆಯಿತು. ಅಂದರೆ ಸುಮಾರು ನಾವು ಆ ಸಂದರ್ಭದಲ್ಲಿ ಕಾರ್ಕಳ ತಾಲೂಕು, ಕುಂದಾಪುರ ತಾಲೂಕು, ಬೈಂದೂರು, ಹೆಬ್ರಿ, ಹಾಗೆ ಕಾಪು ಎಲ್ಲ ಕಡೆಗೂ ನಾವು ಪ್ರತಿಯೊಬ್ಬರನ್ನು ಬಿಡದೆ ಅದು ಸಂಘಟನಾತ್ಮಕವಾಗಿ ಒಗ್ಗೂಡ್ಲಿಕ್ಕೆ ಕೊರೋನಾ ಕಾರಣ ಆಯಿತು. ಅಲ್ಲಿಂದ ನಮಗೆ ಮಾಹಿತಿ ಸಿಕ್ಕಿತು, ಇಷ್ಟು ಜನ ನಮ್ಮ ಕಾರ್ಮಿಕರು ಇಲ್ಲಿ ಉಡುಪಿಯಲ್ಲಿ ಇದ್ದಾರೆ ಎನ್ನುವಂಥದ್ದು. ಆದ್ದರಿಂದ ಅದು ಮುಂದೆ ಸಮಾವೇಶಕ್ಕೆ ಅದು ನಮಗೆ ಸಹಕಾರಿಯಾಯಿತು. ಆದ್ದರಿಂದ ಮತ್ತೆ ನಾವು ಮಂಡಳಿ ರಚನೆ ಆದ ನಂತರ ಅದು ಹೋರಾಟ ನಮ್ದು ನಿಂತಿಲ್ಲ. ಯಾಕಂದ್ರೆ ನಾವು ಪ್ರತಿಯೊಂದು ಸೌಲಭ್ಯತೆಗೂ ಕೂಡ ನಾವು ಸಂಘಟಿತರಾದ್ರೆ ಮಾತ್ರ ಅದಕ್ಕೆ. ಮಂಡಳಿಯ ಮೂಲಕವಾಗಿ ಏನು ನಿರೀಕ್ಷೆಗಳಿದೆ ಅಂತ ತಮಗೆ ಏನೇನಾಗಬೇಕು ಅಂತ? ಮಂಡಳಿಯ ಮೂಲಕವಾಗಿ ಅಂದರೆ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳು, ಅಂದರೆ ಒಂದು ಹೆಲ್ತ್, ಆರೋಗ್ಯ ಪ್ರತಿಯೊಬ್ಬ ಕಾರ್ಮಿಕನದ್ದು ಒಂದು ಆರೋಗ್ಯದ ಆರೋಗ್ಯ ವಿಮೆಗಳು, ವ್ಯಾಪ್ತಿಗೆ ಸೇರ್ಪಡಿಸಬೇಕು. ESI ಆಗಲಿ, ಆರೋಗ್ಯ ವಿಮೆಗಳು, ಹಾಗೆ ಶಿಕ್ಷಣ. ಈಗ ಮಕ್ಕಳಿಗೆ ಇಲ್ಲಿ ನಮ್ಮ ಯಾವ ಗ್ಯಾರೇಜ್ ಮೂಲಕ ಪ್ರಾವಿಡೆಂಟ್ ಫಂಡ್ ಇಲ್ಲ, ESI ಇರುವುದಿಲ್ಲ, ಏನೂ ಇರುವುದಿಲ್ಲ. ಅವರಿಗೆ ಮಕ್ಕಳಿಗೆ ಎಜುಕೇಷನ್ ಕೊಡುವಾಗ ಅವರು ಮಕ್ಕಳು ಉನ್ನತ ಹುದ್ದೆಗಳನ್ನು ಹೋಗ್ತಾರೆ, ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಪೋಸ್ಟ್ ಗ್ರಾಜ್ಯುಯೇಟ್. ಆ ಸಂದರ್ಭದಲ್ಲಿ ಮೆಕ್ಯಾನಿಕ್ ವರ್ಕರ್ ಹತ್ರ ಹಣ ಇರುವುದಿಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಒಂದು ತುಂಬ ಕಡಿಮೆ ಅಥವಾ ಬಡ್ಡಿ ರಹಿತ ಸಾಲಗಳು ಅಥವಾ ಪ್ರೋತ್ಸಾಹದ ಸಹಕಾರ, ಸ್ಕಾಲರ್ಶಿಪ್ ಆ ಥರದ್ದು. ಹಾಗೆ ಮತ್ತೆ ನಮಗೆ ರಿಟೈರ್ಡ್ ಆದ ನಂತರ ಕಾರ್ಮಿಕ ಕಲ್ಯಾಣ ಮಂಡಳಿ ಹಾಗೆ ತಮ್ಮ ಮಂಡಳಿ ಕಾರ್ಯಾಚರಿಸಬೇಕು. ಪೆನ್ಷನ್ ಇರುವುದಿಲ್ಲ ಅಂಥದ್ದು. ಮುಂದಿನ ಜೀವನ ನಾವು ಎಷ್ಟು ವರ್ಷದವರೆಗೆ ದುಡಿತೇವೆ, ಶಕ್ತಿ ಇದೆ ಅಷ್ಟವರೆಗೆ ಮಾತ್ರ ನಮಗೆ ಇನ್ಕಮ್. ಓಕೆ. ರೋಷನ್ ಕರ್ಕಾಡರ್ ಅವರೇ, ಗ್ಯಾರೇಜ್ ಮಾಲಕರು ಯಾವ ರೀತಿಯಲ್ಲಿ ಸಭೆಯನ್ನು ನಡೆಸ್ತೀರಾ? ಮಾಸಿಕವಾಗಿ ನಡೆಸ್ತೀರಾ, ವಾರ್ಷಿಕವಾಗಿ ನಡೆಸ್ತೀರಾ? ಮತ್ತೆ ಚಟುವಟಿಕೆಗಳು ತಾವು ಹೇಳಿದ್ದೀರಿ, ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವ ನಡೆಸುವುದು, ಅಲ್ಲಿ ಮಕ್ಕಳನ್ನು ಪ್ರೋತ್ಸಾಹಿಸುವುದು, ಕಲ್ಚರಲ್ ಶೋ ಆಗಿರ್ಬೋದು, ಇದೆಲ್ಲ ಹೇಗೆ ನಡೀತಾ ಇದೆ? ನಮ್ಮ ತಿಂಗಳಿಗೆ 3ನೇ ವಾರ ನಾವು ಮಾಸಿಕ ಸಭೆಯನ್ನು ನಡೆಸ್ತೇವೆ. ಅದರಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಲ್ಲಿ ಬರ್ತಾರೆ. ಹಾಗೆ ವಾರ್ಷಿಕ ಮಹಾಸಭೆಯನ್ನು ವರ್ಷಕ್ಕೊಮ್ಮೆ ಮಾಡ್ತೀವಿ. ಇದರಲ್ಲಿ ನಾವು ಮಕ್ಕಳಿಗೆ ಸ್ಕಾಲರ್ಶಿಪ್ ದಾನ ಮತ್ತು ಹಿರಿಯರಿಗೆ ನಾವು ಗೌರವವಾಗಿ ಸನ್ಮಾನಿಸೋದು. ಮತ್ತು ನಮ್ಮ ಕೆಲವರಿಗೆ ಎಷ್ಟು ವರ್ಷದಿಂದ ನಡೀತಾ ಪ್ರತಿ ವರ್ಷ ಒಂದು ಮಾಡ್ತಾ ಇದ್ದೀವಿ. ಹೊರಗಿನವರನ್ನು ಗುರುತಿಸಿ ಸನ್ಮಾನ, ಒಳ್ಳೆಯ ಕೆಲಸ ಮಾಡಿದವರನ್ನು. ಹಾಗೆ ಯಾರಿಗೆ ಹುಷಾರಿಲ್ಲ, ನಮ್ಮ ಗ್ಯಾರೇಜ್ ಮಾಲಕರು ಮತ್ತೆ ಏನಾದರೂ ಆಕ್ಸಿಡೆಂಟ್ ಆಗಿ ಏನಾಗಿದೆ ಒಟ್ಟಾಗಿ ಕಲೆಕ್ಟ್ ಮಾಡಿ ನಮ್ಮ ನಾವು ಕಲೆಕ್ಟ್ ಮಾಡಿ ಮತ್ತು ಸಂಸ್ಥೆಯಿಂದ ಒಟ್ಟಾಗಿ ಮಾಡಿ ಇಂತಿಷ್ಟು ಹಣವನ್ನು ಕೊಡ್ತಾ ಇದ್ದೀವಿ ಪ್ರತಿ ವರ್ಷ. ಬೇರೆ ಚಟುವಟಿಕೆಗಳು, ಕಲ್ಚರಲ್ ಶೋ, ಗ್ಯಾರೇಜ್ ಮಾಲಕರ ಮಕ್ಕಳ ಪ್ರತಿಭಾ ಪ್ರದರ್ಶನ ಇದು ಇರ್ತದೆ, ಮಕ್ಕಳ ಕಾರ್ಯಕ್ರಮ. ಮತ್ತೆ ಉತ್ತಮ ಮಾರ್ಕ್ ಗಳಿಸಿದವರಿಗೆ ಸಹಾಯಧನ ಪ್ರತಿ ವರ್ಷ ವಾರ್ಷಿಕ ಮಹಾಸಭೆಯಲ್ಲಿ ಕೊಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೊಡ್ತಾ ಇದ್ದೇವೆ. ಎಷ್ಟು SSLC ಮತ್ತು PUC ಮಕ್ಕಳಿಗೆ ಇದು ಮಾಡ್ತಾ ಇದ್ದೇವೆ. ಓಕೆ. ಎಲ್ಲ ವೃತ್ತಿಗಳವರು ಬಯಸುವುದು ಒಂದು ಸಾಮಾಜಿಕವಾದಂಥ ಸ್ಥಾನಮಾನ.
ಈಗೀಗ ಪ್ರತಿಷ್ಠೆಗಳು ಕೂಡ ಹೆಚ್ಚುತ್ತಾ ಇವೆ ಮಂಜುನಾಥ್ ಮಣಿಪಾಲ್ರವರು. ಬಟ್ ತಮ್ಮ ಕಾರ್ಮಿಕ ವರ್ಗದವರನ್ನು ಕೂಡ ಒಂದು ಪರಿಗಣಿಸಬೇಕು ಅನ್ನುವಂಥ ಒಂದು ಸಣ್ಣ ಆಸೆ ತಮ್ಮಲ್ಲಿಲ್ವಾ? ಯಾಕಂದರೆ ಈ ಬೇರೆ ಬೇರೆ ವೃತ್ತಿಯವರನ್ನು ರಾಜ್ಯೋತ್ಸವ ಪ್ರಶಸ್ತಿಯೋ ಇನ್ನಿತರ ಪ್ರಶಸ್ತಿಯೋ ನೀಡಿ ಸನ್ಮಾನಿಸ್ತಾರೆ. ಈ ಗ್ಯಾರೇಜ್ ವೃತ್ತಿಯವರನ್ನು ಕೂಡ ಅದಕ್ಕೆ ಪರಿಗಣಿಸುವಂತೆ ಮಾಡುವಲ್ಲಿ ಏನಾದರೂ ಪ್ರಯತ್ನಗಳು ಆಗಿದೆ? ಯಾಕಂದರೆ ಅವರು ಕೂಡ ಈ ಸಮಾಜದಲ್ಲಿ ಒಂದು ವೃತ್ತಿಯ ಸಮತೋಲನ ಕಾಯ್ದುಕೊಳ್ಳಲು ಅವರದ್ದು ಕೂಡ ಪಾತ್ರ ಇದೆ, ಆರ್ಥಿಕತೆಗೆ ಕೊಡುಗೆಗೂ ಕೂಡ ಅವರ ಪಾತ್ರ ಇದೆ. ಈ ಎಲ್ಲ ಸೂಕ್ಷ್ಮ ವಿಷಯಗಳನ್ನು ಅರಿತಿದ್ದೀರಾ ಅಥವಾ ಈಗಾಗಲೇ ಅದರ ಬಗ್ಗೆ ಕಾರ್ಯನಿರತರಾಗಿದ್ದೀರಾ? ಈಗ ನಾವು ನಮ್ಮ ಸಂಘಟನೆಯ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷ ಒಬ್ಬ ಹಿರಿಯ ಅದು ಸಂಘಟನೆಯ ವ್ಯಾಪ್ತಿಯಲ್ಲಿ ವೃತ್ತಿ ಸಮುದಾಯವನ್ನು ನಾವು ಗೌರವಿಸ್ತೇವೆ, ಒಬ್ಬರು ಅಥವಾ ಹಿರಿಯರನ್ನು. ಆನಂತರ ಕಾರ್ಮಿಕ ಇಲಾಖೆ ಕಳೆದ ಒಂದು 5-6 ವರ್ಷಗಳಿಂದ ಒಬ್ಬ ಪ್ರತಿಯೊಂದು ವೃತ್ತಿಯಲ್ಲಿ, ಈಗ ನಮ್ಮ ಸಂಘಟನೆಯಲ್ಲಿ ಗ್ಯಾರೇಜ್ ವೃತ್ತಿಯಲ್ಲಿ ದುಡಿಯುವಂತ ಒಬ್ಬನಿಗೆ ಗುರುತಿಸಿ ಸನ್ಮಾನ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಸಾಮಾಜಿಕವಾಗಿ ಬೇರೆ ಇಲ್ಲ. ಈಗ ನಮ್ಮ ಪ್ರತಿಯೊಂದು ತಮಗೆ ಅದರದ್ದು ಆಕಾಂಕ್ಷೆ ಇದೆ ಅಂತ ಅಂಥದ್ದೆಲ್ಲ ಆಗಬೇಕು ಅಂತೀರ? ಹೌದು. ಈಗ ರಾಜ್ಯೋತ್ಸವ ಪ್ರಶಸ್ತಿ ಯಾಕೆ ಸಿಗಬಾರ್ದು ಸರ್? ಅಲ್ಲ, ಅರ್ಹತೆ ಮೇಲೆಗೆ ಸಿಗ್ಬೇಕು. ಅವರು ವೃತ್ತಿಯನ್ನು ನಿರ್ವಹಿಸಿದ್ರು. ಹೌದೌದು, ಅವರ ಅರ್ಹತೆ ಮೇಲೆ ಸಿಗ್ಲೇಬೇಕು, ಪರಿಗಣಿಸುವಂತೆ ತಾವು ಮನವಿ ಮಾಡಬಹುದು. ಯಾಕಂದ್ರೆ ನಮ್ಮ ಇದರಲ್ಲಿ ನಮ್ಮ ಸದಸ್ಯರಲ್ಲಿ ಹಲವಾರು ಸಾಮಾಜಿಕವಾಗಿ ತಮ್ಮನ್ನು ತೊಡಗಿಸಿಕೊಳ್ಳುವ ತುಂಬ ಜನ ಇದ್ದಾರೆ. ತುಂಬ ಜನಗಳು ಈಗ ಅವರವರ ಊರಿನಲ್ಲಿ ಅವರವರ ಕ್ಷೇತ್ರದಲ್ಲಿ ಹಲವಾರು ಸಂಘಟನೆಗಳನ್ನು ತೊಡಗಿಕೊಂಡಿದ್ದಾರೆ. ನಮ್ಮ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಕಲ್ಮಾಡಿ ಅವರು ಸುಮನಸ ಕೊಡವೂರಿನಲ್ಲಿ ಕಲಾವಿದರಾಗಿ ತೊಡಗಿಕೊಂಡಿದ್ದಾರೆ, ಸಾಂಸ್ಕೃತಿಕ. ಹೌದು. ಮತ್ತೆ ನಮ್ಮ ಹಿರಿಯರು ಯಾದವ್ ಶೆಟ್ಟಿಗರಾಗಲಿ ಪ್ರಭಾಕರ್ ಕೆ ಆಗಲಿ ಸಾಮಾಜಿಕ ಸಂಘಟನೆಗಳಲ್ಲಿ ತೊಡಗಿಕೊಂಡು ಕೆಲಸ ಮಾಡ್ತಿದ್ದಾರೆ. ನಿರಂತರವಾಗಿ ದುಡಿಮೆಯ ಮಧ್ಯೆ ಮತ್ತೆ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿಯೊಬ್ಬರು ತಾವು ಕೂಡ ರಾಜಕೀಯ ಶಕ್ತಿಯಾಗಿ ಕೂಡ ತಾವು ಪರಿಚಯ ಮಾಡಿದ್ದೀರಿ. ಹೌದು, ರಾಜಕೀಯ ಶಕ್ತಿಯ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀರಿ, ಅಂದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಇದ್ದಾರೆ. ಹೌದು, ನಾವು ಅದೇ ಕೆಲಸಗಳು ತುಂಬ ಜನ ಪ್ರತಿಭಾವಂತರಿದ್ದಾರೆ. ಹಲವಾರು ಅಂದರೆ ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಅಂದರೆ ಒಳ್ಳೆ ಟೂರ್ನಮೆಂಟ್ಸ್ಗಳನ್ನು ಅಂದರೆ ಲೋಕಲ್ ಅಲ್ಲ ಒಳ್ಳೆ ಸ್ಟೇಟ್ ಎಲ್ಲ ಆಡಿದವರು ಇದ್ದಾರೆ. ಅಂದರೆ ಅವರನ್ನೆಲ್ಲ ಗುರುತಿಸಿ ಅವರಿಗೆ ಒಂದು ಗುರುತಿಸುವಂಥ ಕೆಲಸ ಆಗಬೇಕು, ಅವರನ್ನು ಗೌರವಿಸುವಂಥ ಕೆಲಸ ಆಗಬೇಕು ಸರ್ಕಾರದ ನಿಟ್ಟಿನಲ್ಲಿ ಅನ್ನುವಂಥದ್ದು. ಸಹಕಾರಿ ಬ್ಯಾಂಕ್ ಯಾವ ರೀತಿಯಲ್ಲಿ ಕಾರ್ಯಾಚರಿಸ್ತಾ ಇದೆ ಸರ್ ಈಗ ಪ್ರಸಕ್ತವಾಗಿ? 1 ವರ್ಷವರೆಗೆ ಆಗ್ತಾ ಬಂತು. ಹೇಗುಂಟು? ಹಾಗೆ ನಡೀತಾ ಉಂಟು. ನಮ್ಮ ಗ್ಯಾರೇಜ್ ಮಾಲಕರಿಗೆಲ್ಲ ಯಾರಿಗೆ ಅಗತ್ಯ ಉಂಟು ಸಾಲಕ್ಕೆ ಬರ್ತಾ ಇದ್ದಾರೆ, ಹಾಗೆ ಅವರಿಗೆ ಕೊಡ್ತಾ ಇದ್ದೆ. ಬ್ಯಾಂಕಿಂಗ್ ಮೂಲಕ ಅವರಿಗೆ ಒಂದು ವ್ಯವಸ್ಥೆ ಪೂರ್ವಕವಾಗಿ ಕೊಡ್ತಾ ಇದ್ದೇವೆ. ಅವರಿಗೆ ಪಿಗ್ಮಿ ಎಲ್ಲ ಮಾಡಿದ್ದೇವೆ, ಯಾಕಂದರೆ ಅವರು ಡೈಲಿ ಅದಕ್ಕೆ ಕಲೆಕ್ಷನ್ ಮಾಡಿ ಇದು ಮಾಡಿ ಅದು ಅವರಿಗೆ ತುಂಬ ಸಹಕಾರ ಆಗ್ತದೆ. ಯಾಕಂದರೆ ಬೇರೆಯವರಿಂದ ಬಡ್ಡಿಗೆಲ್ಲ ತಗೊಂಡು ತುಂಬ ಕಷ್ಟದಲ್ಲಿ ಅವರಿಗೆ ಇದು ನಮ್ಮ ಸಹಕಾರ ಸಂಘ ತುಂಬ ಸಹಕಾರಿಯಾಗಿದೆ. ಮೇಲ್ವಿಚಾರಣೆಗೆ ಅದರಲ್ಲಿ ನಮಗೆ ಸ್ಟಾಫ್ನವರು ಇದ್ದಾರೆ. ಅದರಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ. ಬ್ರಾಂಚ್ಗಳನ್ನು ತೆರೆಯುವಂತ ಇಲ್ಲ, ಈಗ ಮೇನ್ ಬ್ರಾಂಚ್ ಒಂದೇ ಇರೋದು ನಮ್ಮ ಹತ್ರ. ಅದರಲ್ಲಿ ಈಗ ಮುಂದೆ ತಾಲೂಕುವಾರು ಬ್ರಾಂಚ್ಗಳನ್ನು ತೆರೆಯುವ ಇದುಂಟು. ಇದು ಮುಂದೆ ಇದು ಅಭಿವೃದ್ಧಿ ಆದ ಮೇಲೆ ನೆಕ್ಸ್ಟ್ ಇದು ಸ್ಟೆಪ್ ಇದು ಮಾಡ್ತೇವೆ. ಪಾಲು ಬಂಡವಾಳ ಇದೆಯಾ? ಪಾಲು ಬಂಡವಾಳ ಇದೆ, ಸ್ಟ್ರಾಂಗ್ ಆಗಿದೆ. ಹೌದು, 5-6 ವರ್ಷಗಳಿಂದ ಈ ಸಹಕಾರಿ ಬ್ಯಾಂಕ್ ಆರಂಭಿಸುವ ಒಂದು ಕಲ್ಪನೆಯನ್ನು ನಾವು ಹೋರಾಟವನ್ನು ಮಾಡ್ತಾ ಇದ್ದೆವು. ಹಲವಾರು ಅನಿವಾರ್ಯ ಕಾರಣಗಳಿಂದ ಕೆಲವೊಮ್ಮೆ ವಿಳಂಬ. ಹೌದು, ಆದರೂ ಕೂಡ ಅದನ್ನು ನಾವು ಛಲ ಬಿಡದೆ ಮಾಡಿ ನಮ್ಮ ಎಲ್ಲ ಹಿರಿಯರು ಎಲ್ಲ ಒಟ್ಟಾಗಿ ಎಲ್ಲರೂ ಅಂದರೆ ಒಳ್ಳೆ ಮೊತ್ತವನ್ನು ಹಾಕಿ ಆರಂಭದ ಪಾಲು ಬಂಡವಾಳವನ್ನು ಹಾಕಿ ಕಳೆದ ಜೂನ್ನಲ್ಲಿ ನಾವು ಇದನ್ನು ಆರಂಭಿಸಿದ್ದೆವು. ಅದರ ಅಧ್ಯಕ್ಷನನ್ನು ನಾನೇ ಆಗಿದ್ದೇನೆ, ಅದರ ಅಧ್ಯಕ್ಷ ಬ್ಯಾಂಕಿನ ಸಹಕಾರ ಬ್ಯಾಂಕಿನ. ಈಗ ಅದರಿಂದ ಇದರ ಮೂಲಕ ನಾವು ನಮಗೆ ಅಂದರೆ ನಮ್ಮ ಸದಸ್ಯರಿಗೆ ಸರ್ಕಾರದ ಆ ಸಹಕಾರ ಕ್ಷೇತ್ರದಲ್ಲಿ ದೊರಕುವಂಥ ಸೌಲಭ್ಯಗಳು ಅದನ್ನು ಕೂಡ ಆ ಉದ್ದೇಶದಿಂದ ನಾವು ಮಾಡಿದ್ದೀವಿ. ಈಗ 15 ನಮ್ಮ ಡೈರೆಕ್ಟರ್ಸ್ ಇದ್ದಾರೆ, ಎಲ್ಲರೂ ನಾವು ಗ್ಯಾರೇಜ್ ಉದ್ದಿಮೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಉದ್ದಿಮೆ ನಡೆಸುವಂಥವರು. ಮತ್ತು ಈ ನಮ್ಮ ಕಾರ್ಯಕ್ಷೇತ್ರ ಇಡೀ ಜಿಲ್ಲಾ ವ್ಯಾಪ್ತಿಗೆ ಬರೋದ್ರಿಂದ ಒಂದು 700-800 ಸದಸ್ಯರು ಈಗಾಗಲೇ ಅದರಲ್ಲಿ
ಕೆಲಸ ಮಾಡ್ತಿದ್ದಾರೆ. ಪಿಗ್ಮಿ ಕೂಡ ಈ ಜಿಲ್ಲೆಯಾದ್ಯಂತ ನಡೀತಾ ಇದೆ. ಅದು ಆರಂಭಿಕವಾಗಿ ನಾವು ತುಂಬ ಆಶಾದಾಯಕವಾಗಿ ನಡೀತಾ ಇದೆ. ಮುಂದೆ ಕೂಡ ಮುಂದೆ ಹೊಸ ಬ್ಯಾಂಕಿಂಗ್ ಸೇವೆಗಳನ್ನು ನೀಡುವಂಥ ಪ್ರಯತ್ನದಲ್ಲಿ ಚಿಂತನೆ ಮಾಡಬಹುದು. ಬ್ಯಾಂಕಿಂಗ್ ಸೇವೆಗಳು ಮತ್ತು ಈ ಮೂಲಕ ಸದಸ್ಯರಿಗೆ ಹೆಲ್ಪ್ ಆಗುವ ರೀತಿಯಲ್ಲಿ, ಸಹಕಾರ ಆಗುವ ರೀತಿಯಲ್ಲಿ ಉದ್ದಿಮೆಗಳನ್ನು ನಡೆಸಿ ಅದನ್ನು ಲಾಭದತ್ತ ಕೊಂಡೊಯ್ದು ಅವರಿಗೆ ಅದರ ಲಾಭವನ್ನು ಕೊಡುವಂಥ ಒಂದು ಉದ್ದೇಶ ನಮ್ಮಲ್ಲಿ ಯೋಜನೆ ಇದೆ. ಹಾಗೆ ಹಲವಾರು ಯೋಜನೆಗಳನ್ನು ಅಳವಡಿಸಿಕೊಂಡು, ಏಕೆಂದರೆ ಸಹಕಾರ ಕ್ಷೇತ್ರದಲ್ಲಿ ನಾವು ಅಂದರೆ ಈಗ 1 ವರ್ಷದಲ್ಲಿ ಆ ಒಂದು ಬ್ಯಾಂಕ್ ಸೊಸೈಟಿ ಆರಂಭಿಸಿದ ನಂತರ ನಮಗೆ ಅದರ ಬಗ್ಗೆ ಸುಮಾರು ಮಾಹಿತಿಗಳು ದೊರಕಲಿಕ್ಕೆ ಆರಂಭವಾಗಿದೆ. ಅಂದರೆ ಅಲ್ಲಲ್ಲಿ ಏನೇನು ಮಾಡ್ಬೋದು ಅಂದರೆ ತುಂಬ ಅದರ ವ್ಯಾಪ್ತಿ ವಿಶಾಲವಾಗಿದೆ. ಮತ್ತು ಈ ಸಹಕಾರ, ಅಮಿತ್ ಶಾ ಅವರು ಈ ಸಹಕಾರ ಇಲಾಖೆಯ ಸಚಿವರಾಗಿ, ಅಂದರೆ ಅವರು ಪ್ರತ್ಯೇಕ ಒಂದು ಸಚಿವಾಲಯವನ್ನೇ ನೀಡಿದ್ದಾರೆ. ಅದು ಮತ್ತು ಪ್ರೋತ್ಸಾಹ ಕೂಡ ಸಹಕಾರ ಇಲಾಖೆಗಿದೆ. ಸಹಕಾರ ಇಲಾಖೆ ಮುಂದೆ ಭವಿಷ್ಯದಲ್ಲಿ ಅದಕ್ಕೆ ಅತ್ಯಂತ ಒಳ್ಳೆಯ ಒಂದು ಭವಿಷ್ಯವಿದೆ ಅಂತ ಹೇಳಲಿಕ್ಕೆ ಒಂದು ಕಾಣ್ತಾ ಇದೆ. ಗ್ಯಾರೇಜ್ ಮಾಲಕರಿಗೆ ಈ ಸ್ಥಾಪನೆ ಅನಿವಾರ್ಯತೆ ಇತ್ತು. ಯಾಕಂದರೆ ಸಂಘಟನೆ ಒಂದು ಹಂತದಲ್ಲಿ ಪ್ಯಾರಲಲ್ ಆಗಿ ನಡೀತಿದೆ. ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘ ಸಂಘಟನಾತ್ಮಕವಾಗಿ, ಮತ್ತು ಅದರ ಜೊತೆಗೆ ಆರ್ಥಿಕವಾಗಿ ಕೂಡ ಅವರನ್ನು ಬೆಳವಣಿಗೆ ಮಾಡ್ತಾರೆ. ಈಗ ಅಂದರೆ ಪ್ರತಿಯೊಂದು ಒಬ್ಬರು ಸೋಲಾರ್ ಎಲೆಕ್ಟ್ರಿಕ್ ಸಿಸ್ಟಮ್ ಮನೆಗೆ ಹಾಕಬೇಕಾದ್ರೆ ಅವರಿಗೆ ಅದರ ಮಾಹಿತಿ ಇರುವುದಿಲ್ಲ. ನಾವು ಅವರಿಗೆ ಅದನ್ನು ಮಾಹಿತಿ ಕೊಟ್ಟು ನಮ್ಮ ಬ್ಯಾಂಕ್ ಮೂಲಕ ಅವರಿಗೆ ಸಾಲ ಸೌಲಭ್ಯತೆಗಳನ್ನು ನೀಡಿ ಅವರಿಗೆ ಅದನ್ನು ಅಳವಡಿಸಿ, ಮತ್ತು ಅದರಲ್ಲಿ ಸ್ವಲ್ಪ ಲಾಭ ಸೊಸೈಟಿಗೆ, ಅವರಿಗೆ. ಹಾಗೆ ಅಂದರೆ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಅಭಿವೃದ್ಧಿ ಹೊಂದಬೇಕು ಎನ್ನುವಂಥ ಒಂದು ಉದ್ದೇಶ. ಇಂಥ ಹಲವಾರು ಯೋಜನೆಗಳು ನಮ್ಮಲ್ಲಿವೆ. ಯಾಕಂದರೆ ದೇಶದಲ್ಲಿ ದೊರಕುವಂಥ ಪ್ರತಿಯೊಂದು ಸೌಲಭ್ಯತೆಗಳು ಅದು ತಲುಪಿಸುವಲ್ಲಿ, ನಮ್ಮ ಸದಸ್ಯರಿಗೆ ತಲುಪಿಸುವಲ್ಲಿ ಆ ಒಂದು ಸಹಕಾರ ಸೊಸೈಟಿ, ನಮ್ಮದು ಸೌಹಾರ್ದ ಸೊಸೈಟಿ, ಅವರ ಆರ್ಥಿಕ ಅಗತ್ಯತೆಗಳನ್ನು ಸುಲಭವಾಗಿ ಪಡೆದುಕೊಳ್ಳುವಲ್ಲಿ ಇದು ಬಹಳಷ್ಟು ಸಹಕಾರಿಯಾಗಿದೆ. ಯಾಕೆಂದರೆ ಕೆಲವರಿಗೆ ತಮ್ಮ ಗ್ಯಾರೇಜ್ ಬ್ಯಾಂಕ್ಗಳಲ್ಲಿ ಅಲೆದಾಡಬೇಕಿತ್ತು ಲೋನ್ಗಾಗಿ, ಇದೆಲ್ಲವೂ ಸುಲಭವಾಗಿದೆ. ಗ್ಯಾರೇಜ್ ಅಭಿವೃದ್ಧಿ ಪಡಿಸಬೇಕು, ಹೊಸ ಮೆಷಿನರೀಸ್ ಬರ್ತದೆ, ಅದನ್ನು ಹಾಕಬೇಕು. ಅಂಥ ಸಂದರ್ಭದಲ್ಲಿ ಒಂದು ನಮ್ಮ ಕಡಿಮೆ ಬಡ್ಡಿಯಲ್ಲಿ ಅಥವಾ ಸುಲಭವಾಗಿ ಸಾಲ ಸಿಗುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ, ಆ ಒಂದು ಉದ್ದೇಶದಿಂದ ನಾವು ಈ ಸಹಕಾರ ಸೊಸೈಟಿಯನ್ನು ಆರಂಭಿಸುತ್ತೇವೆ. ಓಕೆ, ಕರ್ಕಡ ಅವರೇ, ವೃತ್ತಿಯ ಅನಿಶ್ಚಿತತೆ ಬಹುತೇಕವಾಗಿ ಎಲ್ಲರನ್ನೂ ಕಾಡುವಂತಹ ಪ್ರಶ್ನೆ. ಮಂಜುನಾಥ್ ಮಣಿಪಾಲ್ ಅವರಿಗೂ ಗೊತ್ತಿರಬಹುದು, ಏನೋ ನಾಳೆ ಈ ವೃತ್ತಿ ಕ್ಲೋಸ್ ಆಗಬಹುದಾ, ಭವಿಷ್ಯ ಏನು. ಯಾಕಂದರೆ ಕಾರಣ ಇದೆ. ಒಂದು ಯುವ ತಲೆಮಾರು ವೃತ್ತಿಗೆ ಆಗಮಿಸ್ತಾ ಇಲ್ಲ, ತಮ್ಗೆ ಗೊತ್ತಿರಬಹುದು. ಮತ್ತೊಂದು ಹೊಸ ಶೋರೂಮ್ಗಳು, ಅಲ್ಲಲ್ಲಿ ಬ್ರಾಂಚ್ಗಳ ಸ್ಥಾಪನೆ. ತಮಗೇನಾದರೂ ಈ ಅನ್ಸರ್ಟನಿಟಿ ಅನ್ನೋದು ಏನಾದರೂ ತಮಗೆ ಕಾಡ್ತಾ ಇದೆಯಾ ವೃತ್ತಿಯ ಬಗ್ಗೆ? ಕಾಣಿಸ್ತಾ ಉಂಟಾಗಿ. ಯಾಕಂದರೆ ಈಗ ನಮ್ಮ ಶೋರೂಮ್ನಲ್ಲೆಲ್ಲ ಈಗ ಗಾಡಿಯೆಲ್ಲ ಮೇನ್ ಈಗ ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ಎಲ್ಲ ಗಾಡಿಯೆಲ್ಲ ಇನ್ಸೂರೆನ್ಸ್ ಇದೆಲ್ಲ ಶೋರೂಮಿಗೆ ಹೋಗ್ತದೆ. ಯಾಕಂದರೆ ಗಾಡಿ ಶೋರೂಮಿಂದ ಬರುವಾಗ ಅವರೇ ಇನ್ಸೂರೆನ್ಸ್ ಮಾಡಿಸ್ತಾರೆ. ಕಸ್ಟಮರ್ಗೆ ಹೇಳ್ತಾರೆ ಅದು ಇಲ್ಲಿ ಬಂದರೆ ಅವರಿಗೆ ಏನು ಹಾಕ್ಲಿಕ್ಕಿಲ್ಲ ಹಾಗೆಲ್ಲ. ಮತ್ತು ನಮ್ಮ ಇನ್ಸೂರೆನ್ಸ್ ಕಂಪೆನಿಯವರು ಹೆಚ್ಚು ನಮ್ಮ ಶೋರೂಮ್ಗೆ ಅಷ್ಟು ಅವರಿಗೆ ಫೇವರ್ ಆಗಿರೋದು ನಮಗೆ. ಯಾಕಂದರೆ ಕೆಲವು ಸರ್ ಹೇಳ್ತಾರೆ ಶೋರೂಮಲ್ಲಿ ಇಡಿ ಅಂತ. ಹಾಗೆ ನಮ್ಮ ಇದರ ಬಗ್ಗೆ ಹಾಗೆ ಉಂಟು ನೀವು ಹೇಳಿದಾಗೆ ಮುಂದಿನ ಇದಕ್ಕೆ. ಅದಕ್ಕೆ ನಾವೆಲ್ಲ ಒಟ್ಟಾಗಿ ಏನಾದರೂ ಮಾಡಬೇಕು ಅಂತ ಏನು ಮಾಡೋದು. ಯಾಕಂದರೆ ಮತ್ತು ಇದು ನಮ್ಮ ಗ್ಯಾರೇಜ್ ಸಹ ಅಷ್ಟು ಸಿಸ್ಟಮೆಟಿಕ್ ಆಗಿ ನಮಗೆ ಶೋರೂಮ್ ಆಗಿ ಉಂಟು. ಹಾಗೆ ಶಿಸ್ತುಬದ್ಧವಾಗಿ ನಾವು ಸಹ ಈಗ ವೆಲ್ಡಿಂಗ್ ಎಲ್ಲರೂ ಮಿಗ್ ವೆಲ್ಡ್ ಎಲ್ಲರೂ ಶೋರೂಮಲ್ಲೇ ತೆಗೊಂಡು ಅಂತ ಆ ವ್ಯವಸ್ಥೆಯನ್ನೆಲ್ಲ ಮಾಡಿಸಿದರೆ ಆಗ ಕಸ್ಟಮರಿಗೆ ಶೋರೂಮಲ್ಲಿ ಇಟ್ಟರೆ ಲೇಟ್ ಆಗ್ತದೆ. ಈಗ ನಾವು ಅವರಿಗೆ ಬೇಗ ಮಾಡಿಕೊಡ್ಬೋದು ಅಂತ ಅವರಿಗೆ ಇದು ಮನವರಿಕೆ ಮಾಡಿ ನಾವು ಅಂತ ಇದರಲ್ಲಿ ನಾವು ಮುಂದೆ ಹೋಗ್ಬೋದು. ಅಂದರೆ ಭವಿಷ್ಯ ಇದೆ. ನಾವು ನಮ್ಮ ಪ್ರಯತ್ನ ಮಾಡಿದರೆ ಆ ಇದರಲ್ಲಿ ಮಾಡ್ಬೋದು. ನಾವು ಅದನ್ನು ಅಷ್ಟು ಕೇರ್ಲೆಸ್ ತಗೊಳ್ಳೋದಿದ್ದರೆ, ಕೇರ್ ತಗೊಂಡ್ರೆ ಇದಾಗ್ತದೆ. ಮುಂದೆ ಸಹ ನಾವು ಹಾಗೆ ಇದು ಮಾಡ್ಬೋದು. ಇಂಪ್ರೂವ್ಮೆಂಟ್ ಆಗಬೇಕು. ಈಗ ಪ್ರತಿಯೊಂದು ಡ್ರೆಸ್ ಈಗ ಮುಂದೆ ಒಂದು ಡ್ರೆಸ್ ಎಲ್ಲ ಗ್ರೀಸ್ ಹಾಗೆಲ್ಲ ಈಗ ಕಸ್ಟಮರ್ ನೋಡುವಾಗ ಒಂದು ಹೋಟೆಲಿಗೆ ಹೋದ್ರೆ ಸಹ ಅವರ ಸಿಸ್ಟಮೆಟಿಕ್ ಕ್ಯಾಟ್ರಿಂಗ್ ಹಾಗೆ ಎಲ್ಲ ಡಿಸಿಪ್ಲಿನ್ ಬೇಕೆಲ್ಲ.
ಅವರು ಕೆಲಸ ಮಾಡುವ ಜಾಗ ಅಷ್ಟು ನೀಟಾಗಿ ಎಲ್ಲ ಇಟ್ಟರೆ ನಾವು ನಮ್ಮ ಒಂದು ಚಿಕ್ಕ ಇದರಲ್ಲಿ ಸಹ ನಾವು ಮುಂದೆ ಹೋಗ್ಬೋದು. ಸ್ಕ್ರಾಪ್ ಸಹ ಬೇಗ ವಿಲೇವಾರಿ ಆಗುತ್ತೆ. ಹಾಂ, ಈಗ ಲೇಟೆಸ್ಟ್ ಇದಕ್ಕೆಲ್ಲ ಇದು ಬಂದಿದೆ ಲ್ಯಾಪ್ಟಾಪ್ ಅದರಲ್ಲಿ ಎಂತ ಕಂಪ್ಲೇಂಟ್ ಬರ್ತದೆ ಅದೆಲ್ಲ ನಾವು ಸಹ ಖರೀದಿಸಬೇಕಾಗ್ತದೆ. ಅಡ್ವಾನ್ಸ್ ಟೆಕ್ನಾಲಜಿಯನ್ನು ತಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀರಿ. ಕೆಲವು ಮತ್ತೆ ನಮ್ಮ ಮೆಕ್ಯಾನಿಕ್ನವರಿಗೆ ಕೆಲವು ಇದರಲ್ಲಿ ನಾವು ಟ್ರೈನಿಂಗ್ ಸಹ ಈಗ ಮಣಿಪಾಲ ಸ್ಕಿಲ್ ಇದರಲ್ಲಿ ನಾವೆಲ್ಲವರಿಗೆ ಇಂಥ ಶೋರೂಮ್ ಅಲ್ಲಿ ಎಂತ ಯಾವ ಟೈಪಲ್ಲಿ ಉಂಟು ಅಂತ ಮಣಿಪಾಲದಲ್ಲಿ ಉಂಟು, ಅಲ್ಲೆಲ್ಲ ನಾವು ಅವರಿಗೆ ಎಲ್ಲ ತೋರಿಸಿದ್ದೇವೆ. ಮತ್ತೆ ಬೇರೆ ಹೊರಗಿಂದ ಕಂಪನಿಯವರು ಬಂದು ಟ್ರೈನಿಂಗ್ ಸಹ ಎಲ್ಲ ನಾವು ಕೆಲವು ಭವಿಷ್ಯ ಇದೆ. ಯುವ ತಲೆಮಾರು ಕೂಡ ಗ್ಯಾರೇಜ್ ಹಾಕ್ಬೋದು. ನಮ್ಮ ಪ್ರಯತ್ನ ಇದ್ರೆ ಎಂತ ಯುವ ತಲೆಮಾರಿಗೆ ಏನ್ ಹೇಳ್ತೀರಾ? ಗ್ಯಾರೇಜ್ ಹಾಕಿ ಅಂತೀರಾ ಬೇಡ ಅಂತೀರಾ? ಒಳ್ಳೆ ಕಲ್ಪನೆಯಿಂದ ಇರ್ತಾರೆ. ಈಗ ಡಿಪ್ಲೊಮಾ ಎಲ್ಲ ಆದವರು ಶೋರೂಮ್ ತುಂಬಾ ಒಳ್ಳೆ ಕಲ್ಪನೆಯಲ್ಲಿ ಒಳ್ಳೆ ನೀಟಾಗಿ ಮಾಡ್ಕೊಂಡ್ರೆ ದೊಡ್ಡದು ಮಾಡೋದಿದೆ ಒಂದು ಅವನ ಲೆವೆಲ್ ಅಲ್ಲಿ ಅವನು ಗ್ಯಾರೇಜ್ ಭವಿಷ್ಯದಲ್ಲಿ ಮಾಡ್ಕೊಂಡು ಹೋಗ್ಬೋದು. ಆಗ್ತದೆ ಅಂತ ಇಲ್ಲ, ಆಗುದಿಲ್ಲ ಏನಿಲ್ಲ. ಸರ್, ಮಂಜುನಾಥ್ ಮಣಿಪಾಲ್ ಅವರು, ನಿವೇಶನದ ಕತೆ ಎಲ್ಲಿವರೆಗೆ ಬಂತು ಮತ್ತು ನಿವೇಶನ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ನಿವೇಶನ ನಮ್ದು ದೊಡ್ಡ ಕನಸು ಹೇಳಿದ್ರೆ ಅಲ್ಲಿ ಒಂದು ದೊಡ್ಡ ನಮ್ಮ ಭವನ ಹಾಲು, ನಮ್ಮ ಜಿಲ್ಲಾ ಗ್ಯಾರೇಜ್ ಮಾಲಕರ ಹಾಲು, ಒಂದು ಕಚೇರಿ ಮತ್ತು ಒಂದು ಮಾಸಿಕ ಸಭೆ ಆಗುವಂಥ ಒಂದು ಸಣ್ಣ ಹಾಲು, ಆನಂತರ ಅಲ್ಲಿ ನಮ್ಮ ಈ ಇನ್ಕಮ್ಗೆ ಅಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಆ ಥರ, ಮತ್ತು ಸ್ವಲ್ಪ ಕ್ರೀಡಾ ಆ್ಯಕ್ಟಿವಿಟೀಸ್ಗೆ. ಯಾವ ಹಂತದಲ್ಲಿದೆ ಸರ್? ಎಲ್ಲಿ ಜಾಗ ಗುರುತಿಸಿದ್ದೀರಾ? ಜಾಗ ನಾವು ಗುರುತಿಸಿ ಕೆಲವು ಕಡೆ ನೋಡಿದ್ದೇವೆ, ಆದರೆ ಅದು ಸರಿಯಾಗದೆ ಹಾಗೆ ಉಳಿದಿದೆ. ಅದು ಮುಂದೆ ನಾವು ಅದನ್ನು ಇನ್ನೂ ಕೂಡ ಸ್ವಲ್ಪ ಈಗ ನಮ್ಮ ಒಂದು ಹಂತ ನಮ್ಮ ಸೊಸೈಟಿ ಸ್ಥಾಪನೆಯ ಒಂದು ಹಂತದಲ್ಲಿ ನಾವು ಆ ಬಗ್ಗೆ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಯಿತು. ಈಗ ಸೊಸೈಟಿ ಸ್ಥಾಪನೆ ಆಗಿದೆ, ಸ್ಮೂತಾಗಿ ನಡೀತಾ ಇದೆ. ಈಗ ನಾವು ಇದನ್ನು ನೆಕ್ಸ್ಟ್ ನಮ್ಮ ನಿವೇಶನದತ್ತ ನಮ್ಮ ಒಂದು ಗುರಿಯನ್ನು ಸಂಪನ್ಮೂಲ ಕ್ರೋಢೀಕರಣ. ನಮ್ಮ ಒಂದು ಸಂಘಟನೆ ಒಂದು 2 ದಶಕಗಳಿಂದ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಹತ್ರ ಸ್ವಲ್ಪ ಒಂದು ಚೂರುಪಾರು ನಾವು ಅದಕ್ಕೆ ನಿವೇಶನಕ್ಕಾಗಿಯೇ ಒಂದು ಮಾಡಿ ಇಟ್ಕೊಂಡಿದ್ದೇವೆ. ಆನಂತರ ಈ ತರ ಮೂಲಗಳಿಂದ ಒಂದು ತಮ್ಮ ಸಂಘಟನೆಯ ಹಿತಾಸಕ್ತಿ, ತಮ್ಮ ಕುಟುಂಬದ ಹಿತಾಸಕ್ತಿ ಅಂದ್ರೆ ತಮ್ಮ ಗ್ಯಾರೇಜ್ ಮಾಲಕರ ಕುಟುಂಬದ ಹಿತ, ಅದನ್ನ ಬಿಟ್ಟು ಬೇರೆ ಯಾವ ಸಾಮಾಜಿಕ ಚಟುವಟಿಕೆಗೆ, ರಕ್ತದಾನದಂತ ಶಿಬಿರ ಅಂಥದ್ದನ್ನೆಲ್ಲ ಮಾಡಿದ್ದೀರಾ ಸರ್? ರಕ್ತದಾನ ಶಿಬಿರಗಳನ್ನು ನಾವು ನಿರಂತರವಾಗಿ ವರ್ಷಕ್ಕೆ 2 ಬಾರಿ ಮಾಡ್ತೇವೆ. ಬೇರೆ ಕ್ಯಾಂಪ್ಗಳು, ಬೇರೆ ಹೆಲ್ತ್ ಆರೋಗ್ಯ ತಪಾಸಣಾ ಶಿಬಿರ ನಮ್ಮ ಸದಸ್ಯರಿಗಾಗಿ ಮತ್ತೆ ಸಾರ್ವಜನಿಕರಿಗಾಗಿ, ಮತ್ತೆ ನಾವು ಅಸಂಘಟಿತ ಕಾರ್ಮಿಕರ ನೋಂದಣಿ ಶಿಬಿರಗಳನ್ನು ನಿರಂತರವಾಗಿ ಮಾಡಿದ್ದೇವೆ. ಇದು ಕೇವಲ ಗ್ಯಾರೇಜ್ ಮಾಲಕರ ಹಿತಾಸಕ್ತಿಗೆ ಮಾತ್ರ ಅಲ್ಲ, ಸಾಮಾಜಿಕವಾದ ಯಾರು ಬೇಕಾದರೂ ನಮ್ಮ ಈಗ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ಳಿಕ್ಕೆ ಸಾಮಾಜಿಕವಾಗಿ. ಮತ್ತೆ ಇದು ನಾವು ಇವರು ಹೇಳಿದಾಗೆ ಚೆಸ್ ಟೂರ್ನಮೆಂಟ್, ಅದು ಸಾಮಾಜಿಕ ಕಾರ್ಯಕ್ರಮ. ಇಡೀ ಸಮಾಜಕ್ಕೆ 8 ಜಿಲ್ಲೆಗಳ ಓಪನ್ ಚೆಸ್ ಟೂರ್ನಮೆಂಟನ್ನು ನಾವು ಒಂದು 2 ವರ್ಷ ಒಂದು ಈಗ ಇಷ್ಟವರೆಗೆ 3-4 ಟೂರ್ನಮೆಂಟ್ಗಳನ್ನು ಮಾಡಿದ್ದೇವೆ. ಮುಂದೆ ಏನಿದೆ ಯೋಚನೆ? ಮುಂದೆ ಈಗ GPL ಕ್ರಿಕೆಟ್ ಟೂರ್ನಮೆಂಟ್ ಅದನ್ನು ಒಂದು 2 ಜಿಲ್ಲೆಗಳಿಗೆ ವಿಸ್ತೃತಗೊಳಿಸಿ 2 ಜಿಲ್ಲೆಗಳ ಒಂದು ಕಾರ್ಮಿಕರನ್ನು ಮತ್ತಷ್ಟು ಹತ್ತಿರ ತರುವಂಥ ಒಂದು ಕೆಲಸಗಳು ನಡೀತವೆ. ಓಕೆ, ರೋಷನ್ ಕರ್ಕಡ್ ಅವರೇ, ಎಲ್ಲರೂ ಮೆಂಬರ್ ಆಗಿದ್ದಾರೆ ಅಥವಾ ಇನ್ನೂ ಕೂಡ ಉಳ್ಕೊಂಡಿದ್ದೀರಾ? ಮೆಂಬರ್ ಆಗಲಿಕ್ಕೆ ಯಾವ ಅವಕಾಶಗಳಿದೆ, ಯಾವ ರೀತಿಯಲ್ಲಿ ಮೆಂಬರ್ ಆಗಬೇಕು, ಅವರಿಗೆ ಏನು ಲಾಭ ಹೇಳ್ತೀರಾ? ಮೆಂಬರ್ ಆಗಿದ್ದಾರೆ ಬಹುತೇಕವಾಗಿ ಆಗ್ಲಿಕ್ಕೆ ಉಂಟು. ಒಂದು 700-750 ಜನ ಗ್ಯಾರೇಜ್ ಅಸೋಸಿಯೇಷನ್ ಮೆಂಬರ್ ಆಗಿದ್ದಾರೆ. ಇನ್ನೂ ಅಷ್ಟೇ, ಇನ್ನು ಕೆಲವರಿಗೆ ಮುಂದೆ ಆಗ್ತಾ ಇದ್ದಾರೆ ಮಾಡುವ ಅಂತ. ಹಾಗೆ ತುಂಬ ಜನ ಇದ್ದಾರೆ. ಯಾಕಂದ್ರೆ ನಮ್ಮ ಉಡುಪಿ ಜಿಲ್ಲೆ ಅಂದರೆ 700 ಜಾಸ್ತಿ ಉಂಟು. ಹೇಗೆ ಆಗಬೇಕಿದ್ರೆ ಏನು ಮಾಡಬೇಕು? ಆಗಬೇಕಾದ್ರೆ ಅವರಿಗೆ ಮೊದಲು 1,000 ಇತ್ತು, ಈಗ 3,000 ಆಗಿದೆ ಸದಸ್ಯನ. ಅದರಲ್ಲಿ ಅವರಿಗೆ ಏನಾದರೂ ಸಮಸ್ಯೆ ಅದಾದರೆ ನಾವು ನಮ್ಮ ಅಸೋಸಿಯೇಷನ್ಗೆ ಹೆಲ್ಪ್ ಮಾಡ್ತೇವೆ. ಒಂದೇ ಸಲ ಮಾಡಲಿಕ್ಕೆ ಮತ್ತೆ ಇದಿಲ್ಲ. ಒಂದೊಮ್ಮೆ ಸಮಸ್ಯೆಗಳಾದರೆ, ದಬ್ಬಾಳಿಕೆಯೋ ಅಥವಾ ದೌರ್ಜನ್ಯವೋ ನಡೆದರೆ, ಅಂತ ನಡೆದ ಉದಾಹರಣೆಗಳಿವೆ. ಅಂಥ ಸಂದರ್ಭಗಳಲ್ಲಿ ಅವರಿಗೆ ಕಾನೂನು ಈ ಉಪಯೋಗಗಳನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀರಾ ಮತ್ತು ಹೋರಾಟವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀರಾ ಹಿಂದೆ?
ಹಿಂದೆ ಅಂದ್ರೆ ಉಡುಪಿ ಜಿಲ್ಲೆಯ ಮಟ್ಟಿಗೆ ಅಂತಹ ದೊಡ್ಡ ಘಟನೆಗಳು ಕಡಿಮೆ, ಯಾವುದಿಲ್ಲ. ವಿರಳ. ಅಂದ್ರೆ ಕೆಲವೊಮ್ಮೆ ಕಲಹಗಳು ಗದರಿಸೋದು, ದಬಾಯಿಸೋದು, ಇದು ಹಲ್ಲೆ ಮಾಡೋದು, ಹಲ್ಲೆ ಅಲ್ಲ, ಗ್ಯಾರೇಜ್ ಕೆಲಸ ಆದ್ಮೇಲೆ ಬಿಲ್ ಸಿಗದ ಕೆಲವು ಸಮಸ್ಯೆ, ವಂಚನೆ ಮಾಡೋದು. ಕೆಲವು ಕಡೆಗೆ ಹೋಗಿ ನಾನೆಲ್ಲ ಸೆಟ್ಲ್ಮೆಂಟ್ ಮಾಡಿ ಅವರಿಗೆ ಇದು ಮಾಡಿದ್ದೇನೆ. ಮತ್ತೆ ಗ್ಯಾರೇಜ್ ಓನ್ ಕಟ್ಟಡದ ಮಾಲೀಕರದ ಇವರ ಸಮಸ್ಯೆ ಇತ್ತು, ಅದು ಸಹ ಹೋಗಿ ನಾವೆಲ್ಲ ಕೆಲವು ಕೊಡಿ ಕರೆಕ್ಟ್ ಮಾಡಿದ್ದೇವೆ. ಅದು ಅವರ ಸಮಸ್ಯೆ ನಮಗೆ ಹೇಳಿದ ಕೂಡಲೇ ಯಾರಿಗೆ ಏನಾದರೂ ಹುಷಾರು ಏನಾದರೂ ಅವ್ರಿಗೆ ಹೋಗಿ ಸ್ಪಂದಿಸಿ ಅದರ ಬಗ್ಗೆ ನಾವು ಇದು ಮಾಡ್ತೀವಿ. ನಮ್ಮ ಸಂಘದ ಮಿತಿಯಲ್ಲಿ ಎಂತ ಸಹಾಯ ಮಾಡಲಿಕ್ಕೆ ಆಗ್ತಾ ಉಂಟು ಮಾಡ್ತೇವೆ. ಮತ್ತು ನಮ್ಮ ಪರ್ಸನಲ್ ಆಗಿ ಸಹ ಅದರೊಟ್ಟಿಗೆ ಒಟ್ಟು ಮಾಡಿ ನಾವು ಕೊಡ್ತಾ ಇದ್ದೇವೆ. ಓಕೆ. ಮಂಗಳೂರು ಸಂಘ ಮತ್ತು ದಕ್ಷಿಣ ಕನ್ನಡ ಮತ್ತು ಇಲ್ಲಿಯ ಸಂಘ ಯಾವ ರೀತಿಯಲ್ಲಿ ಕೋಆರ್ಡಿನೇಷನ್ ಇದೆ ಸರ್? ನಾವು ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಜೊತೆಯಾಗಿ, ಅಂದರೆ ಈಗ ನಮ್ಮಲ್ಲಿ ಏನು ಕಾರ್ಯಕ್ರಮ ಇದ್ರೂ ಕೂಡ ಪ್ರತ್ಯೇಕ ಆದರೂ ಕೂಡ ತಾವು ಒಂದೇ ಅವರನ್ನು ನಾವು ಗೌರವಿಸ್ತೇವೆ, ಅವರನ್ನು ಕರಿತೇವೆ, ಅವರ ಸಲಹೆಗಳನ್ನು ಕೇಳ್ತೇವೆ. ಮತ್ತು ಅವರ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಕೂಡ ಭಾಗವಹಿಸ್ತೇವೆ. ಮಂಗಳೂರು ಅಂತ ಹೇಳಿದರೆ ಅಲ್ಲಿಯೂ ಕೂಡ ವಲಯಗಳಿವೆ. ಸುಳ್ಯ, ಉಪ್ಪಿನ ಅಂಗಡಿ, ಬಂಟ್ವಾಳ, BC ರೋಡು, ಮೂಡುಬಿದಿರೆ, ಪ್ರತಿಯೊಂದು ಅವರ ಮಹಾಸಭೆಗಳಿಗೆ ನಾವು ಒಂದು 8-10 ಜನ ನಾವು ಒಟ್ಟಿಗೆ ಹೋಗಿ ಅಲ್ಲಿ ಅವರ ಜೊತೆ ಪಾಲ್ಗೊಳ್ತೇವೆ. ಕುಂದಾಪುರದಲ್ಲಿ ನಾರಾಯಣಾಚಾರ್ಯ ಅಂತ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರು ಸಂಘಟನೆ ಆಗುವ ಮೊದಲೇ ಕುಂದಾಪುರ ತಾಲೂಕು ಗ್ಯಾರೇಜ್ ಸಂಘಟನೆ ಅವರು ಮಾಡಿದ್ದಾರೆ. ಅಲ್ಲಿ ಸಂಘಟನೆಯನ್ನು ಮಾಡ್ಕೊಂಡಿದ್ದಾರೆ. ಅವರು ಕೂಡ ಅವರು ತಮ್ಮೊಂದಿಗೆ ಸಂಪರ್ಕದಲ್ಲಿ ಹೌದು. ನಾವು ಆವಾಗ ಅಂದರೆ ಬೈಂದೂರು, ಕುಂದಾಪುರ, ಹಾಗೆ ಪ್ರತಿಯೊಂದು ಸಂಘಟನೆ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತೇವೆ. ಮತ್ತು ನಮ್ಮ ಎಲ್ಲ ತಾಲೂಕು ಸಂಘಟನೆಗಳ ಅಧ್ಯಕ್ಷರನ್ನು ನಮ್ಮ ಕಾರ್ಯಕ್ರಮದಲ್ಲಿ ಗೌರವಿಸ್ತೇವೆ. ನಮ್ಮ ಒಟ್ಟಿಗೆ ಅವರನ್ನು ತೊಡಗಿಸಿಕೊಳ್ತೇವೆ. ಅಂದರೆ ಎಲ್ಲರ ಜೊತೆಯಾಗಿ ನಾವು ಅಂದರೆ ಎಲ್ಲಿ ಕೂಡ ಭಿನ್ನಾಭಿಪ್ರಾಯಗಳು ನಮ್ಮಲ್ಲಿ ಇಲ್ಲ. ಅದೇ ಮುಖ್ಯವಾದದ್ದು. ಯಾಕಂದರೆ ಸಂಘಟನೆ ಬೆಳಿಬೇಕಾದ್ರೆ ಭಿನ್ನಾಭಿಪ್ರಾಯಗಳು ಬರಬಾರ್ದು ಅನ್ನೋದು ಒಂದು ನಿಜವಾದಂಥ ನಂಬಿಕೆ. ಸರ್, ಈಗ ಗ್ಯಾರೇಜ್ ಮಾಲಕರು ಅನ್ನುವಂಥ ಹೆಮ್ಮೆ ತಮಗಿದೆಯಾ? ಯಾಕಂದರೆ ಕೆಲವರಿಗೆ ಅಯ್ಯೋ ವೃತ್ತಿ ಅಂದ ಕೂಡಲೇ ಸಾಕಪ್ಪ ವೃತ್ತಿಯೇ ಬೇಡ ನಿನ್ನ ತಲೆಮಾರು. ತಮಗೆ ಹೆಮ್ಮೆ ಇದೆಯಾ ವೃತ್ತಿಯ ಬಗ್ಗೆ? ನನಗೆ ಹೆಮ್ಮೆ ಇದೆ ನಮ್ಮ ಗ್ಯಾರೇಜ್ ವೃತ್ತಿಯನ್ನು. ಯಾವುದೇ ಸಂದರ್ಭಗಳಲ್ಲೂ ಕೂಡ ಸಾಧಾರಣ ಒಂದು 13 ವರ್ಷ 7ನೇ ಕ್ಲಾಸ್ ಶಾಲೆ ಹೋಗುವಾಗ ಗ್ಯಾರೇಜ್ ತಂದೆ ಒಟ್ಟಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ರಜೆಯಲ್ಲಿ. ಮತ್ತೆ ಪ್ರತಿ ವರ್ಷ ತಮಗೆ ಅನ್ನದ ಬಟ್ಟಲೇ ಆ ವೃತ್ತಿ. ಅದರ ಬಗ್ಗೆ ಹೆಮ್ಮೆ ಇದೆ, ಸಾರ್ಥಕತೆ ಇದೆ. ತುಂಬಾ ಕಷ್ಟ ಇತ್ತು ಆ ಟೈಮಲ್ಲಿ ಗ್ಯಾರೇಜ್ ನನಗೆ. ಅದನ್ನೇ ಇಂಪ್ರೂವ್ಮೆಂಟ್ ಮಾಡಿ ಈಗ ಸಹ ಒಂದು ಗ್ಯಾರೇಜ್ ಲಾಸ್ಟ್ವರೆಗೆ ನನ್ನದು ಗ್ಯಾರೇಜ್ ನನಗೆ ಬೇಕೇ ಅಂತ ಇದುಂಟು. ತಮಗೆ ಎಲ್ಲ ಸ್ಥಾನಮಾನವನ್ನು ಕೊಟ್ಟದ್ದು ಗ್ಯಾರೇಜ್, ಎಲ್ಲ ಅನ್ನವನ್ನು ಕೊಟ್ಟದ್ದು ಗ್ಯಾರೇಜ್. ಆ ಒಂದು ಸಾರ್ಥಕತೆ ಇದೆ. ನಮ್ಮ ಗ್ಯಾರೇಜ್ ನಾನು ತುಂಬಾ ಪ್ರೀತಿಸ್ತೇನೆ. ನಮ್ಮನ್ನು ವಾಹನಗಳ ಡಾಕ್ಟರ್ಸ್ ಅಂತ ಗುರುತಿಸ್ತಾರೆ, ಕೆಲವರು ಹಾಗೆ ಕರೀತಾರೆ, ಕೆಲವರು ತುಂಬಾ ಗೌರವಪೂರ್ವಕ ಕರೀತಾರೆ. ಯಾಕಂದ್ರೆ ನಮ್ಮ ಸಂಘಟನೆ ನಾವು ಅಂದರೆ ರಾತ್ರಿ ಆಗಲ್ಲ, ಅಂದರೆ 24 hours ರಾತ್ರಿ ನಮಗೆ 12-1 ಗಂಟೆಗೆ ಕಾಲ್ ಬರ್ತದೆ, ಎಲ್ಲಿಂದಲೋ ವೆಹಿಕಲ್ ಹಾಳಾಗಿದೆ ಅಂತ. ಈಗ ಹೌದು, ನಾವು ನಮ್ಮ ಹತ್ರ ನಾವು ವ್ಯಾಪ್ತಿಯಲ್ಲಿದ್ದರೆ ನಾವು ಅಲ್ಲಿ ಹೋಗ್ತೇವೆ. ಇವನ್ ನಮಗೆ ಈಗ ಇಲ್ಲಿ ದೂರದ ಬೈಂದೂರು, ಭಟ್ಕಳ ಆಗಲಿ, ಇಲ್ಲಿ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಸುಳ್ಯ ಆ ಕಡೆ ಆಗಲಿ ಕೂಡ ಇಲ್ಲಿಂದ ಹೋದವರು ನಮಗೆ ಕಾಲ್ ಮಾಡ್ತಾರೆ. ಆ ಸಂದರ್ಭ ಅವರಿಗೆ ಅಲ್ಲಿ ರಾತ್ರಿ ಅಥವಾ ಯಾವುದೇ ಸಮಯದಲ್ಲಿ ಅಲ್ಲಿ ಗಾಡಿ ಸಣ್ಣ ಸಮಸ್ಯೆ ಆದರೂ ಸಹ ಅವರಿಗೆ ಅಲ್ಲಿ ಗೊತ್ತಿರುವುದಿಲ್ಲ. ಆದರೆ ನಮ್ಮ ಒಂದು ಕಾಲ್ ಮತ್ತೆ ಒಂದು 10 ನಿಮಿಷದಲ್ಲಿ ಅಲ್ಲಿ ನಮ್ಮ ಜನ ಹೋಗಿ ಅವರಿಗೆ ಅಟೆಂಡ್ ಮಾಡ್ತಾರೆ. ಅವರಿಗೆ ಆ ಸೇವೆಯನ್ನು ನಾವು ಕೊಡ್ತೇವೆ. ಸಮಾಜ ಯಾವ ರೀತಿಯಲ್ಲಿ ನಡೆಸ್ಕೊಳ್ತಾ ಇದೆ? ಯಾಕಂದರೆ ಕೆಲವು ವೃತ್ತಿಯಲ್ಲಿ ಅಂದರೆ ಜನರ ಮನಸ್ಥಿತಿಯೇ ಹಾಗೆ. ಕೆಲವು ವೃತ್ತಿಯನ್ನು ಒಂದಷ್ಟು ನಿರ್ಲಕ್ಷ್ಯವಾಗಿಯೋ ನಗಣ್ಯವಾಗಿಯೋ ಕಾಣುವುದು ನಮ್ಮ ಸಮಾಜದ ವಾಡಿಕೆ. ತಮ್ಮನ್ನ ಸಮಾಜ ಯಾವ ರೀತಿಯಲ್ಲಿ ನಡೆಸ್ಕೊಳ್ತಾ ಇದೆ? ಗೌರವಿತವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಥವಾ ವೃತ್ತಿಯನ್ನು ಒಂದಷ್ಟು ನಿಕೃಷ್ಟವಾಗಿ ಕಾಣ್ತಾ ಇದ್ದಾರೆ? ಇಲ್ಲ, ಈಗ ಏನಾದರೂ ತಮಗೆ ಅದರ ಬಗ್ಗೆ ಖೇದ ಇದೆಯಾ? ಇಲ್ಲ, ಸಾಧಾರಣ 2 ದಶಕಗಳಿಂದ ನಮ್ಮನ್ನು ನೋಡುವ ಒಂದು ರೀತಿ ದೃಷ್ಟಿಕೋನ ಬದಲಾಗಿದೆ. ಸಾಮಾಜಿಕವಾಗಿ ಪ್ರತಿಯೊಂದು ವೃತ್ತಿ ಕೂಡ ನಮ್ಮದು ಅಂತಲ್ಲ, ಈಗ ಪ್ರತಿಯೊಂದು ಈಗ ಇಂಪಾರ್ಟೆನ್ಸ್ ಜಾಸ್ತಿ ಆಗಿದೆ. ಈಗ ಅಂದ್ರೆ ಟೆಕ್ನಿಕಲ್ಲಿ ವರ್ಕ್ ಮಾಡುವವರು, ಫೀಲ್ಡಲ್ಲಿ ವರ್ಕ್ ಮಾಡುವವರು, ಎಲೆಕ್ಟ್ರಿಷಿಯನ್ ಆಗಲಿ, ಪ್ಲಂಬರ್ಸ್ ಆಗಲಿ, ಮೆಕ್ಯಾನಿಕ್ಸ್ ಆಗಲಿ, ಈಗ ಅವರದು ವೃತ್ತಿ ಅವರು ಮಾಡ್ಕೊಂಡಿದ್ರೆ ಅವರು ತುಂಬ ಡಾಕ್ಟರ್, ಇಂಜಿನಿಯರ್ಸ್ಗಿಂತಲೂ ಹೆಚ್ಚು ಇದು ಮಾಡ್ತಾರೆ. ಅವರಿಗೆ ಅಂದರೆ ಈಗ ನಾವು ರಿಕ್ಷಾ ಡ್ರೈವರ್ಸ್ ಆಗಲಿ, ನಾವಾಗಲಿ
ತುಂಬ ಜನ ತಮ್ಮ ಒಳ್ಳೆಯ ದುಡಿಮೆಯಿಂದ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ದಾರೆ, ಕಾರಿದೆ, ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಯೂತ್ ಟೆಕ್ನಿಷಿಯನ್ಗೆ ತಾವೇನಾದರೂ ಸಲಹೆ ಸೂಚನೆಗಳು ನೀಡ್ತಾ ಇರ್ತೀರಾ ಅವಾಗ? ಟೆಕ್ನಿಕಲ್ ಈಗ ಸ್ಟಡಿ ಆಗಿ ಬರ್ತದೆ, ಅಕಾಡೆಮಿಕ್ ಅಲ್ಲಿ ಕಲಿತವರು ಬರ್ತಾರೆ, ಬಟ್ ನಾಲೆಜ್ ತಮ್ಮಷ್ಟು ಇಲ್ಲ. ಅದು ಎಲ್ಲ ರಂಗದಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಇರೋದಿಲ್ಲ, ಇದೆ, ಪ್ರಾಕ್ಟಿಕಲ್ ಅಗತ್ಯವಿದೆ. ಮತ್ತೆ ಈಗ ಸಾಕಷ್ಟು ಮಾಹಿತಿ ತಮ್ಮ ಗ್ಯಾರೇಜ್ಗಳಲ್ಲಿ ಇಂಟರ್ನ್ಶಿಪ್ ಕೊಡಬಹುದಲ್ಲ ಸರ್? ಇಂಟರ್ನ್ಶಿಪ್ ಮಾಡ್ತಾರೆ. ನಮ್ಮ ಪ್ರೈವೇಟ್ ಗ್ಯಾರೇಜ್ ಅಲ್ಲೂ ಮಾಡ್ತಾ ಇದ್ದಾರೆ, ಬರ್ತಾರೆ. ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದು ಮಾಡಿ ಇದರ ಸರ್ಟಿಫಿಕೇಟ್ ತಗೊಂಡು ಹೋಗ್ತಾರೆ ನಮ್ಮ ಗ್ಯಾರೇಜಿಂದ. ಕೊನೆಯದಾಗಿ ಏನು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೀರಾ ಮಾನ್ಯ ಕರ್ಕಡರವರೇ, ವೀಕ್ಷಕರೊಂದಿಗೆ ಗ್ಯಾರೇಜ್ ಮಾಲಕರಾಗಿ ತಮ್ಮ ಹೋರಾಟಗಳಲ್ಲಿ ಅಥವಾ ತಮ್ಮ ಮುಂದಿನ ದಿನಗಳಲ್ಲಿ ತಮ್ಮ ಯೋಜನೆಗಳಿಗೆ ಅವರು ಯಾವ ರೀತಿಯಲ್ಲಿ ಭಾಗಿಯಾಗಬೇಕು ಅಂತೀರಾ? ಏನು ಮನವಿ ಮಾಡಿಕೊಳ್ಳಿಕ್ಕೆ ಇಚ್ಛಿಸ್ತೀರಾ? ನಮ್ಮ ಗ್ಯಾರೇಜ್ ವೃತ್ತಿಯವರನ್ನು ಈಗ ನಮ್ಮ ಗೌರವದಿಂದ ಒಳ್ಳೆ ಗೌರವದಿಂದ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅದೇ ರೀತಿ ತಮ್ಮ ಚಟುವಟಿಕೆಗಳಿಗೆ ಅವರು ಸಾಥ್ ಕೊಡಬೇಕು. ನಾವು ಒಂದೇನೇ ಸಾಮಾಜಿಕ ಕೆಲಸ ಮಾಡುವಾಗ ನಮಗೆ ಸಪೋರ್ಟ್ ಮಾಡಲಿ. ಹಾಗೆ ಮಂಜುನಾಥ್ ಮಣಿಪಾಲ್ ಕೊನೆಯ ಮಾತು. ನಾರ್ಮಲಿ ಗ್ಯಾರೇಜ್ ಕಾರ್ಮಿಕರು ಅಂದರೆ ಸಾರ್ವಜನಿಕರು ಅಥವಾ ಈಗ ನೀವು ಹೇಳಿದ ವೀಕ್ಷಕರು, ಯಾರಿಗೂ ಅಂದರೆ ವೆಹಿಕಲ್ ಇರುವವರು ಅವರಿಗೆ ಫಸ್ಟಿಗೆ ಕಾಣುವುದೇ ನಾವು ಶೋರೂಮು ಆನಂತರ. ಹೌದು, ಅವರು ಯಾವಾಗಲೂ ನಮ್ಮನ್ನು ನೆನಪಿಸ್ತಿದ್ದಾರೆ. ಭಾವನಾತ್ಮಕ ಸಂಬಂಧ ಅದು ಅವರಿಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೇವೆ. ಮತ್ತು ಅವರು ನಮ್ಮ ಮೇಲೆ ಇಟ್ಟ ವಿಶ್ವಾಸ ಯಾವುದು ಕುಂದು ಬರದಂತೆ ನಾವು ಅವರಿಗೆ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಶೋರೂಮ್ಸ್ ಅದು ಒಂದು ಡೆವಲಪ್ಮೆಂಟ್ಸ್ ಭಾಗ, ಶೋರೂಮ್ ಸರ್ವಿಸ್ ಅದು ಡಿಫರೆಂಟ್ ಸರ್ವಿಸಸ್. ಆದರೆ ನಮ್ಮ ಸರ್ವಿಸ್ ಕೂಡ ಅಷ್ಟೇ ಮೌಲ್ಯಯುತವಾದ್ದು ಅಂತ ಅವರಿಗೆ ನಾವು ಹೇಳಲಿಕ್ಕೆ ಬಯಸ್ತೀವಿ. ಓಕೆ, ಕ್ವಾಲಿಟಿ ಲೆವೆಲ್ ಕೂಡ ಉತ್ತಮವಾಗಿದೆ, ಎಲ್ಲವನ್ನ ಅಳವಡಿಕೆ ಮಾಡಿಕೊಂಡು. ಕ್ವಾಲಿಟಿ ಕೆಲವೊಮ್ಮೆ ಅತ್ಯಂತ ನಮ್ಮ ಕೆಲವು ಸೀನಿಯರ್ಸ್ ಶೋರೂಮಲ್ಲಿ ಕೊಡುವ ಹೆಚ್ಚು ಕ್ವಾಲಿಟಿ ಸ್ಕಿಲ್ ನಮ್ಮಲ್ಲಿ. ಓಕೆ ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಾನ್ಯ ರೋಷನ್ ಕರ್ಕಡ ಹಾಗೇನೆ ಮಾನ್ಯ ಮಂಜುನಾಥ್ ಮಣಿಪಾಲ್ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರ ಪರವಾಗಿ ಮತ್ತು ಸಮಸ್ತ ಗ್ಯಾರೇಜ್ ಮಾಲಕರ ಮತ್ತು ಕಾರ್ಮಿಕ ವರ್ಗದ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ತಮಗೂ ಕೂಡ ನಮಸ್ಕಾರ, ಧನ್ಯವಾದಗಳು. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಖ್ಯವಾಗಿ ನಾವು ತಿಳಿಯುವುದೇನೆಂದರೆ ಎಲ್ಲ ವೃತ್ತಿಗಳು ಈ ಸಮಾಜದ ಸಮತೋಲನದಲ್ಲಿ ಪ್ರಾಮುಖ್ಯ ಪಾತ್ರವನ್ನು ವಹಿಸುತ್ತದೆ ಮತ್ತು ಆರ್ಥಿಕ ಕೊಡುಗೆಗೂ ಕೂಡ ಅದು ಸಹಕಾರಿಯಾಗಿ ನಿಲ್ತದೆ. ಆದ್ದರಿಂದ ಎಲ್ಲ ವೃತ್ತಿಗಳು ವೃತ್ತಿಯವರು ಕೂಡ ಪರಸ್ಪರವಾಗಿ ಗೌರವವನ್ನು ಕೊಟ್ಟುಕೊಂಡು ಮತ್ತು ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸದಿಂದ ಕಾರ್ಯನಿರತರಾಗಿದ್ದಲ್ಲಿ ಈ ಸಮಾಜ ಒಂದು ಸ್ವಸ್ಥವಾಗಿ ಬದುಕಲು ಸಾಧ್ಯ. ಆ ನಿಟ್ಟಿನಲ್ಲಿ ಏನೇ ಪರಿವರ್ತನೆಗಳು, ಏನೇ ಬದಲಾವಣೆಗಳು ಆದರೂ ಕೂಡ ಗ್ಯಾರೇಜನ್ನು ನಡೆಸ್ತಿರುವಂತಹ ಮಾಲೀಕರು ಸಮಸ್ಯೆಗಳಿಂದ ಇನ್ನೂ ಕಂಪ್ಲೀಟ್ ಆಗಿ ಹೊರಗೆ ಬಂದಿಲ್ಲ ಆದರೂ ಕೂಡ ಉತ್ತಮ ಸೇವೆಯನ್ನು ನೀಡ್ತಾ ಇದ್ದಾರೆ. ಆ ಸೇವೆಯನ್ನು ಬಳಸಿಕೊಳ್ಳಿ ಮತ್ತು ಆ ಸೇವೆಯ ಮೂಲಕ ತಮ್ಮದ ವೆಹಿಕಲನ್ನು ಕೂಡ ಸುಸ್ಥಿತವಾಗಿ ಇಡಬಹುದು. ಅದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಅವರ ಹಕ್ಕಿಗಾಗಿ ಅವರು ಹೋರಾಟ ಮಾಡಿದಾಗ ತಾವು ನೈತಿಕ ಬೆಂಬಲವನ್ನು ನೀಡಿ ಅವರಿಗೆ ಸಹಕಾರವನ್ನು ನೀಡಿ ಎನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ, ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.